ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 202ನೇ ಭಾಗವನ್ನು ಈಗ ನಾವು ಶ್ರವಣ ಮಾಡಬೇಕು. ಇದು ನೈವೇದ್ಯ ಪ್ರಕರಣದ ಸಂಧಿ, 31ನೇ ಸಂಧಿ, ಅದರ 7ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 914ನೇ ಪದ್ಯ. ಭಗವಂತನ ಮಹಿಮೆ ಎಂಥದ್ದು, ಆತನನ್ನು ಏನು ಪ್ರಾರ್ಥನೆ ಮಾಡಬೇಕು ಇತ್ಯಾದಿ ಸಂಗತಿಗಳನ್ನು ಈ ಪದ್ಯದಲ್ಲಿ ದಾಸರು ಹೇಳ್ತಿದ್ದದನ್ನು ನಾವು ಶ್ರವಣ ಮಾಡಿದ್ವಿ. ಭಗವಂತನ ಅವತಾರಗಳನ್ನು, ಭಗವಂತ ಭಕ್ತರನ್ನು ಹೇಗೆ ಹೇಗೆ ರಕ್ಷಣೆ ಮಾಡ್ತಾನೆ ಇತ್ಯಾದಿ ವಿಶೇಷಣಗಳನ್ನು ದಾಸರು ಇಲ್ಲಿ ಹೇಳ್ತಾರೆ. ದುಷ್ಟಜನ ಸಂಹಾರಿ, ಸರ್ವೋತ್ಕೃಷ್ಟ ಮಹಿಮ, ಸಮೀರಣುತ, ಸಕಲೇಷ್ಟದಾಯಕ, ಸ್ವರತ, ಸುಖಮಯ, ಮಮ ಕುಲಸ್ವಾಮಿ, ಸೃಷ್ಟ ಪುಷ್ಟ ಕನಿಷ್ಠ, ಸೃಷ್ಟ್ಯಾದ್ಯಷ್ಟಕರ್ತ, ಕರೀಂದ್ರವರದ, ಯಥೇಷ್ಟತನು, ಉನ್ನತ, ಸುಕರ್ಮ, ನಮಿಪೆನು ಅನವರತ. ಭಗವಂತ ದುಷ್ಟಜನ ಸಂಹಾರಿಯಾಗಿದ್ದಾನೆ, ಸ್ಪಷ್ಟನೆ ಆಗಿದೆ. ಸರ್ವೋತ್ಕೃಷ್ಟ ಮಹಿಮ, ಎಲ್ಲ ದೇವತೆಗಳಿಗಿಂತಲೂ ಮಿಗಿಲಾದ ವೈಭವವುಳ್ಳವನಾಗಿದ್ದಾನೆ. ಸಮೀರಣುತ, ಸಮೀರ ಅಂದರೆ ಮುಖ್ಯವಾಯು, ಆತನ ಕಡೆಯಿಂದ ಈತ ಸ್ತೋತ್ರ ಸ್ವೀಕಾರ ಮಾಡ್ತಾನೆ. ಸಕಲೇಷ್ಟದಾಯಕ, ಎಲ್ಲ ಜೀವರಿಗೂ ಕೊಡಬೇಕಾದಂತಹ ಇಷ್ಟಗಳನ್ನು ಈತನೇ ಪೂರೈಸ್ತಾನೆ. ಸ್ವರತ, ಅವನಿಗೆ ಸುಖ ಕೊಡಲಿಕ್ಕೆ ಬೇರೆ ಯಾವುದೇ ವಸ್ತು ಬೇಕಾಗಿಲ್ಲ, ತನ್ನಲ್ಲಿ ತಾನೇ ಸುಖವನ್ನು ಯಾವತ್ತೂ ಕೂಡ ಈತ ಅನುಭವಿಸ್ತಾನೆ. ಸುಖಮಯ, ಜ್ಞಾನಾನಂದ ಸ್ವರೂಪನಾದವನು, ಜ್ಞಾನ ಸ್ವರೂಪನಾದವನು. ಮಮ್ಮ ಕುಲಸ್ವಾಮಿ, ನಮ್ಮ ಅವರವರ ಕುಲದ ದೇವತೆ ಅಂತ ಒಬ್ಬ ಇರ್ತಾನಲ್ಲ, ಹಾಗೆಯೂ ಅರ್ಥ ಮಾಡ್ಬೋದು. ಒಟ್ಟಾರೆ ಮಮ ಕುಲಸ್ವಾಮಿ ಅಂತಂದರೆ ಜ್ಞಾನಿಗಳ ಕುಲ, ಜ್ಞಾನಿಗಳ ಗುಂಪೇನಿದೆ ಆ ಗುಂಪಿಗೆ ಅಧಿದೈವ, ಬಹಳ ಬೇಕಾದವನು ಅಂತ ಹೀಗೆ ಅರ್ಥ ಕೂಡ ಮಾಡ್ಬೋದು. ಹೃಷ್ಟ ಪುಷ್ಟ ಕನಿಷ್ಠ, ಈತನನ್ನು ಹೃಷ್ಟ ಅಂತ ಅನ್ಬೇಕು. ಯಾಕೆಂದರೆ ಆತ ಯಾವತ್ತೂ ಕೂಡ ಸಂತುಷ್ಟನಾದವನು, ಎಂದೂ ದುಃಖದ ಲೇಷ ಇಲ್ಲದೆ ಇದ್ದವನು. ಹಾಗಾಗಿ ಆತನನ್ನು ಹೃಷ್ಟ ಅಂತ ಹೇಳಬೇಕು. ಪುಷ್ಟ ಅಂತಂದರೆ ಜ್ಞಾನ ಭಕ್ತಿ ಇತ್ಯಾದಿ ವೈರಾಗ್ಯಗಳು, ಜ್ಞಾನ ಭಕ್ತಿ ವೈರಾಗ್ಯ ಮೊದಲಾದ ಗುಣಗಳೇನಿವೆ, ಈ ಗುಣಗಳಿಂದ ಪುಷ್ಟರಾದವರು ಯಾವ ಜೀವರಿದ್ದಾರಲ್ಲ ಆ ಜೀವರೊಳಗೆ ಆತ ಇದ್ದಾನೆ. ಅದಕ್ಕಾಗಿ ಆತನನ್ನು ಪುಷ್ಟ ಅಂತ ಕರೀತಾರೆ. ಅದಕ್ಕಾಗಿ ರುದ್ರಾಧ್ಯಾಯದಲ್ಲಿ ವಿಶೇಷವಾಗಿ ಚಮಕದಲ್ಲಿ ಪುಷ್ಟಿಂಚಮೆ ಅಂತ ಕೇಳ್ತಾರೆ, ನನಗೆ ಪುಷ್ಟಿಯನ್ನು ಕೊಡು. ಪುಷ್ಟಿ ಅಂತಂದರೆ ಈ ಶರೀರಕ್ಕೆ ಎಷ್ಟು ವಿಟಮಿನ್ಗಳು, ಪ್ರೋಟೀನ್ಗಳು ಇತ್ಯಾದಿಗಳು ಹೋಗಬೇಕು, ಅದರಂತೆ ಶರೀರದಲ್ಲಿ ಯಾವ್ಯಾವ ಅಂಶಗಳ ಸಮಗ್ರತೆ ಇರಬೇಕು, ಇಂಥದನ್ನು ಪುಷ್ಟಿ ಅಂತ ನಾವು ಕರಿತೀವಿ. ಅಷ್ಟು ಮಾತ್ರ ಪುಷ್ಟಿ ಅಲ್ಲ, ಜ್ಞಾನಭಕ್ತ ವೈರಾಗ್ಯಗಳಿಂದ ಪುಷ್ಟಿ ಇದ್ದಂಥ ಜೀವರೇನಿದ್ದಾರೆ ಆ ಜೀವರಲ್ಲಿ ಈತ ನಿಯಾಮಕ ಆದ್ದರಿಂದ ಅದನ್ನು ಪುಷ್ಟ ಅಂತ ಕರೆಯಬೇಕು. ಮುಂದೆ ಕನಿಷ್ಠ ಅಂದರೆ ಕ್ಷುಲ್ಲಕರಾದಂಥ ಜೀವರೇನಿದ್ದಾರೆ ಆ ಜೀವರಲ್ಲಿಯೂ ಕೂಡ ಇದ್ದಾನೆ. ಜ್ಞಾನಭಕ್ತ ವೈರಾಗ್ಯ ಇತ್ಯಾದಿ ಗುಣ ಇಲ್ಲದೇ ಇರುವಂಥವರು, ತೀರಾ ಕೆಳಹಂತದ ಜೀವರಲ್ಲಿಯೂ ಕೂಡ ಇದ್ದು ಅವರನ್ನು ಈತ ಪ್ರೇರೇಪಣೆ ಮಾಡುವವನಾದ್ರಿಂದ ಅವನನ್ನು ಕನಿಷ್ಠ ಅಂತ ಕರೀತಾರೆ. ಅಣುವಿಗಿಂತ ಅಣುವಾದವನು ಅಂತ ಅರ್ಥ. ಒಟ್ಟಾರೆ ಸೃಷ್ಟ್ಯಾದ್ಯಷ್ಟಕರ್ತ, ಉತ್ಪತ್ತಿ, ಜಗತ್ತಿನ ಹುಟ್ಟು, ಜಗತ್ತಿನ ಪಾಲನೆ, ಅದರ ನಾಶ, ಅದರ ಮೇಲಿನ ಹಿಡಿತ, ಅದಕ್ಕೆ ಜ್ಞಾನ ಕೊಡೋದು, ಅದನ್ನು ಬಂಧಿಸಿ ಇಟ್ಟಿರುವುದು, ಆ ಬಂಧದಿಂದ ಅದನ್ನು ನಿವಾರಣೆ ಮಾಡೋದು, ಇವೆಲ್ಲವೂ ಕೂಡ ಆ ಭಗವಂತನೇ ಮಾಡುವಂಥ ಕೆಲಸ. ಸ್ಕಂದ ಪುರಾಣದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಅದಕ್ಕಾಗಿ ಸೃಷ್ಟ್ಯಾದ್ಯಷ್ಟಕರ್ತ, ಸೃಷ್ಟಿ ಮೊದಲಾದ 8 ಕೆಲಸಗಳನ್ನು ಮಾಡುವವನು ಅಂತ ಹೀಗರ್ಥ. ಅದಕ್ಕೆ ಸೃಷ್ಟ್ಯಾದ್ಯಷ್ಟಕರ್ತ. ಕರೀಂದ್ರ ವರದ, ಕರಿ ಅಂದರೆ ಆನೆ, ಕರೀಂದ್ರ ಅಂತಂದರೆ ಆನೆಗಳ ಒಡೆಯನಾದಂಥ ಗಜರಾಜ. ಆ ಗಜರಾಜನಿಗೆ ಈತ ವರ ಕೊಟ್ಟಂಥವನು, ಅದಕ್ಕೆ ಬಂದಿರುವಂಥ ಸಂಕಟವನ್ನು ಪರಿಹಾರ ಮಾಡಿ ಅದಕ್ಕೆ ಸದ್ಗತಿಯನ್ನು ಕೊಟ್ಟಂಥವನು. ಅದಕ್ಕಾಗಿ ಕರೀಂದ್ರ ವರದ ಅಂತ ಅವನ್ನ ವರ್ಣನೆ ಮಾಡ್ತಾರೆ. ಯಥೇಷ್ಟತನು, ಎಷ್ಟು ಬೇಕಾದಷ್ಟು ಶರೀರಗಳನ್ನು ತಾಳಬಲ್ಲ, ಅವನ ಅವತಾರಗಳಿಗೆ ಮಿಗಿಲೇ ಇಲ್ಲ. ಯಥಾ ವಿದಾಸಿನ ಕುಲ್ಯಾಹ ಅಂತ ಭಾಗವತ ಅವನನ್ನು ವರ್ಣನೆ ಮಾಡಿದೆ. ಅವತಾರ ಸಂಖ್ಯಾತಃ ಮುನೆ ದ್ವಿಜಾಹ. ಆ ಭಗವಂತನ ಅವತಾರಗಳು ಅನೇಕ ಅವತಾರಗಳಿವೆ. ಎಷ್ಟು ಅವತಾರಗಳು ಅಂತಂದರೆ, ಒಂದು ಎತ್ತರ ಪ್ರದೇಶದಲ್ಲಿ ಒಂದು ನೀರಿನ ಜಲಾಶಯ ಇದ್ದರೆ ಆ ಜಲಾಶಯ ಮೊದಲೇ ಎತ್ತರ ಪ್ರದೇಶದಲ್ಲಿರ್ತದೆ, ಅಲ್ಲಿಂದ ಕೆಳಗೆ ಬರುವಂಥ ನೀರಿಗೆ ವಿಪರೀತ ಒತ್ತಡ ಇರ್ತದೆ. ಅಂಥದ್ರಲ್ಲಿ ಒಡೆದು ಹೊಡೆದಂತಹ ಜಲಾಶಯ,
ಅದರಿಂದ ಹೇಗೆ ಆ ನೀರಿನ ಧಾರೆಗಳು ಹೊರಕ್ಕೆ ಚಿಮ್ಮುತ್ತಾ ಇರ್ತಾವೋ ಅದರಂತೆ ಭಗವಂತನ ಅವತಾರಗಳು, ಆ ಭಗವಂತನ ರೂಪಗಳು ಮೇಲಿಂದ ಮೇಲೆ ಹೊರಗೆ ಬರ್ತಾ ಇರ್ತವೆ. ಅದಕ್ಕೆ ಆತನನ್ನ ಯಥೇಷ್ಟತನು, ಹೀಗೆ ತನಗೆ ಬೇಕಾದಂತಹ ರೂಪವನ್ನು ತಾಳಬಲ್ಲವನು ಅಂತ ಒಂದರ್ಥ, ಅದಲ್ಲದೆ ಭಕ್ತರಿಗೆ ಬೇಕಾದಂತಹ ಶರೀರವನ್ನು ತಾಳಬಲ್ಲವನು ಅಂತ ಮತ್ತೊಂದರ್ಥ. ಯಥೇಷ್ಟತನು ಉನ್ನತ, ಜೀವಕೋಟಿಯಲ್ಲೇ ಈ ಎಲ್ಲರನ್ನೂ ಮೀರಿ ಆ ಜೀವರಿಗಿಂತ ಭಿನ್ನನಾಗಿರುವಂಥವನು, ಅದಕ್ಕಾಗಿ ಉನ್ನತ ಅಂತ ಅವನು ಕರಿಬೇಕು. ಅದನ್ನೇ ಬ್ರಹ್ಮಸೂತ್ರ ಭೂಮಾ ಸಂಪ್ರಸಾತಾತ್ ಅಧ್ಯುಪದೇಶಾತ್, ಅಧ್ಯುಪದೇಶ ಮಾಡೋದು ಅಂತಂದ್ರೆ ಎಲ್ಲರಿಗಿಂತ ಅತ್ಯುನ್ನತ ಅಂತ ಅವನನ್ನು ಉಪದೇಶ ಮಾಡೋದು ಅಂತ ಅರ್ಥ. ತದ್ವಿಷ್ಣೋ ಪರಮಂ ಪದಂ, ಅತ್ಯಂತ ಉನ್ನತವಾದ ಸ್ಥಾನದಲ್ಲಿ ಆತ ಇರೋದ್ರಿಂದ ಅವನನ್ನು ಉನ್ನತ ಅಂತ ಕರಿಬೇಕು. ಸುಕರ್ಮ, ಶ್ರೇಷ್ಠವಾದಂಥ ಕರ್ಮ ಇದ್ದವನು. ಸುಕರ್ಮ ನಮಿಪೆನು ಅನವರತ, ಯಾವತ್ತೂ ಕೂಡ ನಿನಗೆ ನಮಸ್ಕಾರ ಮಾಡ್ತೀನಿ. ಪಾಕಶಾಸನ ಪೂಜ್ಯ ಚರಣ, ಪಿನಾಕಿ ಸನ್ನುತ ಮಹಿಮ, ಸೀತಾಶೋಕ ನಾಶನ, ಸುಲಭ ಸುಮುಖ ಸುವರ್ಣವರ್ಣ ನಿಭ, ಮಾಕಲತ್ರ ಮನೀಷಿ ಮಧುರಿಪು, ಏಕಮೇವಾದ್ವಿತೀಯ ರೂಪ, ಪ್ರತೀಕ ದೇವಗಣಾಂತರಾತ್ಮಕ, ಪಾಲಿಸುವುದೆಮ್ಮ. ಇದು ಈ ಸಂಧಿಯ 8ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 915ನೇ ಪದ್ಯ ಇದು. ಪಾಕಶಾಸನ ಅಂದ್ರೆ ಇಂದ್ರ, ಪಾಕ ಅಂತ ಒಬ್ಬ ರಾಕ್ಷಸ, ಆ ರಾಕ್ಷಸನನ್ನು ಸಂಹಾರ ಮಾಡಿದ ಪ್ರಯುಕ್ತ ಪಾಕಶಾಸನ ಅನ್ನೋ ಶಬ್ದದಿಂದ ಇಂದ್ರನನ್ನು ಹೇಳಬೇಕು. ಅಂಥ ಇಂದ್ರನಿಂದ ಪೂಜ್ಯವಾದ ಪಾದ ಕಮಲವುಳ್ಳವನು, ಅದಕ್ಕಾಗಿ ಇವನನ್ನ ಪಾಕಶಾಸನ ಪೂಜ್ಯ ಚರಣ ಅಂತ ವರ್ಣನೆ ಮಾಡಿದರು. ಪಿನಾಕಿ ಸನ್ನುತ ಮಹಿಮಾ, ಪಿನಾಕ ಅಂದ್ರೆ ಒಂದಿದೆ ಧನಸ್ಸು, ಆ ಧನಸ್ಸನ್ನು ಹಿಡ್ಕೊಂಡಂಥವನು ಪಿನಾಕಿ ರುದ್ರ. ಅವನಿಂದಲೂ ಕೂಡ ಸ್ತೋತ್ರ ಮಾಡಿಸಿಕೊಳ್ಳಲ್ಪಡುವಂಥವನು ಇವನು. ಪಿನಾಕಿ ಸನ್ನುತ ಮಹಿಮಾ, ಸನ್ನುತ ಅಂದ್ರೆ ನಮಸ್ಕಾರಕ್ಕೊಳಗಾಗುವಂಥದ್ದು, ಗೌರವ ಸ್ವೀಕಾರ ಮಾಡಿಕೊಳ್ಳುವಂಥದ್ದು ಅಂತ ಅರ್ಥ. ಪಿನಾಕಿ ಸನ್ನುತ ಮಹಿಮಾ, ಸೀತಾಶೋಕ ನಾಶನ, ಸೀತೆಯ ದುಃಖವನ್ನು ನಾಶಪಡಿಸಿದವನು. ಸುಲಭ ಸುಮುಖ, ಸುಲಭ ತನ್ನ ಭಕ್ತರಿಗೆ ಬಹಳ ಸುಮುಖ, ಯಾವತ್ತೂ ಕೂಡ ಅತ್ಯಂತ ಸುಲಭನಾದವನು. ಸುಲಭ ಸುಮುಖ, ಅತ್ಯಂತ ಸುಂದರವಾದಂಥ ಮುಖ ಇದ್ದವನು, ಯಾವತ್ತೂ ಕೂಡ ಭಕ್ತರಿಗೆ ತನ್ನ ಸೌಮ್ಯವಾದಂಥ ರೂಪವನ್ನು ತೋರಿಸುವವನು. ಅದಕ್ಕಾಗಿ ಆತನನ್ನ ಸುಮುಖ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಸುಮುಖ ಸುವರ್ಣ ವರ್ಣ ನಿಭ, ಸುವರ್ಣ ಅಂದ್ರೆ ಬಂಗಾರ, ಆ ಬಂಗಾರದಂತೆ ವರ್ಣ ಇದ್ದವನು, ಬಂಗಾರದ ಸಾದೃಶ್ಯ ಇದ್ದವನು. ಸುವರ್ಣ ವರ್ಣ ಹೇಮಾಂಗ ಅಂತ ವಿಷ್ಣು ಸಹಸ್ರನಾಮವನ್ನು ವರ್ಣನೆ ಮಾಡಿದೆ. ಸುವರ್ಣ ವರ್ಣ ನಿಭ, ಮಾ ಕಳತ್ರ, ಮಾ ಅಂದ್ರೆ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯನ್ನೇ ಪತ್ನಿಯನ್ನಾಗಿ ಪಡ್ಕೊಂಡಂಥವನು, ಅದಕ್ಕಾಗಿ ಮಾ ಕಲತ್ರ ಅಂತ ಅವನಿಗೆ ಒಂದು ಹೆಸರು. ಮಾ ಕಲತ್ರ ಅಂದ್ರು ಮಾಧವ ಅಂದ್ರು ಅರ್ಥ ಒಂದೇ. ಮಾ ಕಲತ್ರ ಮುನೀಷಿ, ಸ್ವಯಂ ಜ್ಞಾನಸ್ವರೂಪನಾದವನು, ಎಲ್ಲರಿಗೂ ಕೂಡ ಜ್ಞಾನವನ್ನು ಕೊಡುವಂಥವನು. ಮತ್ತು ಮನೀಷ ಅಂತಂದ್ರೆ ಅವನ ಅಪೇಕ್ಷೆ, ಆಯಾ ವ್ಯಕ್ತಿಯ ಅಪೇಕ್ಷೆ, ಆ ಅಪೇಕ್ಷೆ ಎಲ್ಲವನ್ನೂ ಕೂಡ ಈಡೇರಿಸುವವನು, ಹೀಗರ್ಥ ಅದಕ್ಕೆ. ಮನೀಷಿ ಮಧುರಿಪು, ಮಧು ಅನ್ನುವಂಥ ಒಬ್ಬ ರಾಕ್ಷಸನಿಗೆ ಆತ ಶತ್ರು, ಮಧುಕೈಟವರಲ್ಲಿ ಒಬ್ಬ ಆತ. ಏಕಮೇವಾದ್ವಿತೀಯ ರೂಪ, ಭಗವಂತನನ್ನ ಏಕಮೇವ ಮತ್ತು ಅದ್ವಿತೀಯ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಯಾಕೆ ಹಾಗೆ ಅಂತಂದ್ರೆ, ಅದ್ವಿತೀಯ ಅಂತಂದ್ರೆ ಆ ಭಗವಂತನನ್ನು ಬಿಟ್ಟು ಈ ಜಗತ್ತೆಲ್ಲವೂ ಕೂಡ ಆತನಿಂದ ತೀರಾ ಕೆಳಮಟ್ಟದ್ದು. ಅದಕ್ಕೆ ಆ ಜಗತ್ತನ್ನ ಈ ಭಗವಂತನಿಗೆ ಯಾವುದೇ ರೀತಿಯಾಗಿ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಭಗವಂತನ ಬಿಟ್ಟು ಇನ್ಯಾವುದೂ ಇಲ್ಲ ಅಂತ ಅರ್ಥ ಅಲ್ಲ, ಭಗವಂತನನ್ನು ಬಿಟ್ಟು ಈ ಜಗತ್ತಿನಲ್ಲಿ ಉಳಿದಿದ್ದೆಲ್ಲವೂ ತೀರಾ ಕ್ಷುಲ್ಲಕ, ಹೀಗೆ ಅರ್ಥ ಅದಕ್ಕೆ. ಏಕಮೇವಾದ್ವಿತೀಯ ರೂಪ, ಪ್ರತೀಕ ದೇವ ಗಣಾಂತರಾತ್ಮಕ, ಎಲ್ಲಾ ದೇವತೆಗಳು ಕೂಡ, ದೇವತೆಗಳ ಗುಂಪು ಕೂಡ ಆತನಿಗೆ ಪ್ರತೀಕ. ಪ್ರತೀಕ ಅಂದ್ರೆ ಆತನ ಪ್ರತಿಮಾ, ಪ್ರತಿಯೊಂದು ದೇವತೆಯೂ ಕೂಡ. ಹೀಗೆ ಆ ಪ್ರತೀಕ ದೇವಗಣಗಳು, ಆ ದೇವಗಣಗಳಲ್ಲಿ ಅಂತರ್ಯಾಮಿಯಾಗಿ ನಿಂತ್ಕೊಂಡಿರುವಂಥವನು. ಹೀಗೆ ಪ್ರತೀಕ ದೇವ ಗಣಾಂತರಾತ್ಮಕ, ಪಾಲಿಸುವುದೆಮ್ಮ, ನಮ್ಮನ್ನ ನೀನು ಕಾಪಾಡಬೇಕು ಅಂತ ಅವನಿಗೆ ಪ್ರಾರ್ಥನೆ.
ಅಪ್ರಮೇಯ ಅನಂತರೂಪ ಸರ್ವದಾ ಪ್ರಸನ್ನ ಮುಖಾಬ್ಜ ಮುಕ್ತಿ ಸುಖ ಪ್ರದಾಯಕ ಸುಮನಸಾರಾಧಿತ ಪಾದಾಂಭೋಜ ಸ್ವಪ್ರಕಾಶ ಸ್ವತಂತ್ರ ಸರ್ವಗ ಕ್ಷಿಪ್ರ ಫಲದಾಯಕ ಕ್ಷಿತೀಶ ಯದುಪ್ರವೀರ ವಿತರ್ಕ ವಿಶ್ವ ತೈಜಸ ಪ್ರಾಜ್ಞ ವಿಶ್ವ ಸುತೈಜಸ ಪ್ರಾಜ್ಞ. ಈ ಸಂಧಿಯ 9ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 916ನೇ ಪದ್ಯ ಇದು. ಅಪ್ರಮೇಯ, ಆ ಭಗವಂತನ ಮಹಿಮೆಯನ್ನ ಯಾರು ಕೂಡ ತಿಳ್ಕೊಳ್ಳಾರದು, ಅಷ್ಟು ಅದ್ಭುತವಾದಂಥ ಮಹಿಮೆ ಇದ್ದವನಿವನು. ಅದಕ್ಕಾಗಿ ಆತನನ್ನ ಅಪ್ರಮೇಯ ಅಂತ ಶಾಸ್ತ್ರ ವರ್ಣನೆ ಮಾಡಿದೆ. ವಿಷ್ಣು ಸಹಸ್ರನಾಮದಲ್ಲಿ ಅಪ್ರಮೇಯೋ ಋಷಿಕೇಶ ಅಂತ ಅವನ ವರ್ಣನೆ. ಅಲ್ಲಿ ಆ ಅಪ್ರಮೇಯ ಋಷಿಕೇಶ ಅನ್ನೋ ಎರಡೂ ಶಬ್ದಗಳು ವಿಷ್ಣು ಸಹಸ್ರನಾಮದಲ್ಲಿ ಬಂದದ್ದು ಬಹಳ ಅರ್ಥಪೂರ್ಣ. ಯಾಕೆಂತಂದ್ರೆ ಋಷಿಕ ಅಂತಂದ್ರೆ ಇಂದ್ರಿಯ ಅಂತ ಅರ್ಥ. ಋಷಿಕಂ ವಿಷಯಿ ಇಂದ್ರಿಯಂ, ಎಲ್ಲ ಇಂದ್ರಿಯಗಳಿಗೂ ಈತ ಒಡೆಯ, ಎಲ್ಲ ಇಂದ್ರಿಯಗಳಿಗೂ ಒಡೆಯ. ಆದ್ರಿಂದ ಆ ಇಂದ್ರಿಯಗಳಿಂದ ಈ ಭಗವಂತನನ್ನ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಪ್ರಮಾ ಅಂದ್ರೆ ಯಥಾರ್ಥ ಜ್ಞಾನ. ಇಂದ್ರಿಯದಿಂದ ಹುಟ್ಟಿದಂತಹ ಯಥಾರ್ಥ ಜ್ಞಾನಕ್ಕೆ ಈತ ನಿಲುಕದವನು. ಇಂದ್ರಿಯದ ಜ್ಞಾನಕ್ಕೆ ಮಾತ್ರ ಅಲ್ಲ, ಅನುಮಾನದ ಜ್ಞಾನಕ್ಕೆ, ಶಬ್ದದ ಜ್ಞಾನಕ್ಕೆ, ಇದು ಯಾವುದಕ್ಕೂ ಕೂಡ ಆತ ನಿಲುಕದವನು, ಹೀಗರ್ಥ. ಅಪ್ರಮೇಯೋ ಋಷಿಕೇಶ. ಭಗವಂತ ಅಪ್ರಮೇಯ ಯಾಕಂತಂದ್ರೆ ಅವನನ್ನ ಈ ತಲವಕಾರ ಉಪನಿಷತ್ತು, ಸಾಮವೇದಕ್ಕೆ ಸಂಬಂಧಪಟ್ಟಂತಹ ತಲವಕಾರ ಉಪನಿಷತ್ತು ಅವನನ್ನು ಹೀಗೆ ವರ್ಣನೆ ಮಾಡಿದೆ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ ಕೇನೇಷಿತಾಂ ವಾಚಮಿಮಾಂ ವದಂತಿ ಕೇನ ಪ್ರಾಣ ಪತತಿ ಪ್ರೈತಿಯುಕ್ತ. ಈ ಮನಸ್ಸು ಇಷ್ಟೆಲ್ಲ ಕೆಲಸ ಮಾಡ್ತಿದೆಲ್ಲ, ನಮ್ಮ ಮನಸ್ಸು ಕೆಲಸ ಮಾಡ್ತಿದೆ, ನಮ್ಮ ಪ್ರಾಣ ಕೆಲಸ ಮಾಡ್ತಿದೆ, ನಮ್ಮ ಚಕ್ಷುರಾದಿ ಇಂದ್ರಿಯಗಳು ಕೆಲಸ ಮಾಡ್ತಿವೆ. ಇವೆಲ್ಲ ಯಾರ ಪ್ರೇರಣೆ ಒಳಗಾಗಿ ಕೆಲಸ ಮಾಡ್ತಿವೆ ಅಂತ ಉಪನಿಷತ್ತಿನ 1ನೇ ಪದ್ಯ. ಅವನು ಭಗವಂತ ಅಂತ ಗೊತ್ತು ನಮಗೆ, ಭಗವಂತನ ಪ್ರೇರಣೆ ಒಳಗಾಗಿ ಈ ಜಗತ್ತೆಲ್ಲವೂ ಇಷ್ಟು ಕೆಲಸ ಮಾಡ್ತಿದೆ ಅಂತ ನಮಗೆ ಗೊತ್ತು. ಆದರೆ ಅಷ್ಟು ಭಗವಂತ ಅಂತ ಸಾಮಾನ್ಯವಾಗಿ ಗೊತ್ತಿದ್ರು ಕೂಡ ಅವನ ಬಗ್ಗೆ ವಿಶೇಷವಾದ ತಿಳುವಳಿಕೆ ನಮಗಿಲ್ಲ. ಅದಕ್ಕಾಗಿ ಆತನನ್ನು ಅಪ್ರಮೇಯ ಅಂತ ಅನ್ಬೇಕು. ಚಕ್ಷುಶ್ರೋತ್ರಂ ಕವುದೇವೋ ಯುನಕ್ತಿ. ಚಕ್ಷುರೇಂದ್ರಿಯವನ್ನ, ಶ್ರೋತ್ರೇಂದ್ರಿಯವನ್ನ ಕವುದೇವೋ ಯುನಕ್ತಿ, ಯಾವ ದೇವನ ಪ್ರೇರೇಪಣೆ ಒಳಗ ಮಾಡ್ತಾನೆ. ಕೇನೇಷಿತಾಂ ವಾಚಂ ಇಮಾಂ ವದಂತಿ. ನಾವು ಮಾತು ಹೊರಗೆ ಬರಬೇಕಾದ್ರೆ ಯಾರ ಅನುಗ್ರಹದಿಂದ ಮಾತು ಹೊರಗೆ ಬರಬೇಕು. ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ. ಪ್ರಾಣ ಶರೀರದಲ್ಲೆಲ್ಲ ಸಂಚಾರ ಮಾಡಿ ಈ ಶರೀರವನ್ನ ನಿತ್ಯ ಚಟುವಟಿಕೆಯಲ್ಲಿ ಇಟ್ಟಿದೆಯಲ್ಲ, ಈ ಪ್ರಾಣಕ್ಕೆ ಪ್ರೇರೇಪಣೆ ಯಾರು? ಇವೆಲ್ಲ ಪ್ರಶ್ನೆಗಳು. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ, ಅದು 1ನೇ ಶಬ್ದ. ಈ ಮನಸ್ಸು ಕೇನ ಈಶಿತಂ ಪತತಿ ಪ್ರೇಷಿತಂ ಮನಃ, ಮನಸ್ಸು ಯಾರ ಹತೋಟಿ ಒಳಪಟ್ಟಿದೆ ಅದು ಪತತಿ. ಆ ಇಂದ್ರಿ ನಮ್ಮ ಮನಸ್ಸು ಬೀಳ್ತಾ ಇದೆಯಲ್ಲ, ಆ ಬೀಳುವ ಮನಸ್ಸು ಯಾರ ಪ್ರೇರೇಪಣೆಯಿಂದಾಗಿ ಬಿದ್ದಿದೆ. ಮನಸ್ಸಿನ ಕೆಲಸ ಏನಂದ್ರೆ ಯಾವಾಗಲೂ ಬಿದ್ದಿರೋದೆ, ಅದಕ್ಕೆ ಹೇಳಲಿಕ್ಕಾಗೋದಿಲ್ಲ. ಅಧಃಪತನವೇ ಮನಸ್ಸಿಂದು ಒಂದು ಲಕ್ಷಣ. ಅದಕ್ಕಾಗಿ ಆ ಮನಸ್ಸು ಬಿದ್ದಿದೆಯಲ್ಲ, ಅದು ಯಾರ ಪ್ರೇರೇಪಣೆಯಿಂದ ಬಿದ್ದಿದೆ. ಚಕ್ಷುರೇಂದ್ರಿಯವನ್ನ, ಶ್ರೋತೇಂದ್ರಿಯವನ್ನ ಪ್ರೇರೇಪಿಸಿದವನು ಯಾರು? ನಮ್ಮ ಮಾತನ್ನು ಪ್ರೇರೇಪಿಸಿದವನು ಯಾರು? ನಮ್ಮ ಒಳಗಿದ್ದು ಪ್ರಾಣನನ್ನು ಪ್ರೇರೇಪಿಸಿದವನು ಯಾರು? ಆ ಶ್ಲೋಕ. ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನ ಮನಃ ನ ವಿದ್ಮ ನ ಜಾನೀಮಃ ಯಥೈತದನುಶಿಷ್ಯ. ಅದರಲ್ಲೇ ಅದೇ ತಲವಕಾರ ಉಪನಿಷತ್ತೆ ಮತ್ತೊಂದು ಮಂತ್ರ ಇದು. ನ ತತ್ರ ಚಕ್ಷುರ್ಗಚ್ಚತಿ, ಆ ಪರಮಾತ್ಮನ ಕಡೆ ನಮ್ಮ ಚಕ್ಷುರೇಂದ್ರಿಯ ಹೋಗೋದಿಲ್ಲ. ನಮ್ಮ ಕಣ್ಣು ಆ ಪರಮಾತ್ಮನನ್ನು ನೋಡಲಾರದು. ನ ವಾಗ್ಗಚ್ಚತಿ, ನಮ್ಮ ವಾಣಿ ಆತನನ್ನು ಪೂರ್ಣವಾಗಿ ವರ್ಣನೆ ಮಾಡೋದಿಲ್ಲ. ನ ಮನಃ, ನಮ್ಮ ಮನಸ್ಸು ಕೂಡ ಆತನನ್ನು ತಲುಪಲಾರದು. ನ ವಿದ್ಮಃ ನ ವಿಜಾನೀಮಃ, ನಮಗೆ ಸಾಮಾನ್ಯ ತಿಳುವಳಿಕೆ ಇಲ್ಲ, ವಿಶೇಷ ತಿಳುವಳಿಕೆ ಅಂತೂ ಇಲ್ಲವೇ ಇಲ್ಲ. ತೀರಾ ಸಾಮಾನ್ಯವಾಗಿ ಭಗವಂತನ ತಿಳ್ಕೊಂಡಿದ್ದೀವಿ ಅಂತಾದರೂ ನಮಗೇನು ಭರವಸೆ ಇದೆ? ನಾವು ಯಾವ ಆತ್ಮವಿಶ್ವಾಸದಿಂದ ಭಗವಂತನ ಬಗ್ಗೆ ಸ್ವಲ್ಪ ಬಲ್ಲೆವು ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇದೆ? ನ ವಿದ್ಮಃ ನ ವಿಜಾನೀಮಃ, ವಿಶೇಷ ತಿಳುವಳಿಕೆ ಅಂತೂ ಇಲ್ಲವೇ ಇಲ್ಲ. ಅದೆಲ್ಲ ವಿಶೇಷ ತಿಳುವಳಿಕೆ ದೇವತೆಗಳಿಗೆ ಮಾತ್ರ ಸಾಧ್ಯ. ಸಾಮಾನ್ಯ ಮನುಷ್ಯರಾದಂತಹ ನಮಗೆ ಬರಬೇಕಾದ ತಿಳುವಳಿಕೆಯೂ ನಮಗಿನ್ನೂ ಬಂದಿಲ್ಲ. ಇನ್ನು ವಿಶೇಷವಾದಂತಹ ಜ್ಞಾನ, ಅತ್ಯಂತ ಸುರಹಸ್ಯವಾದ ಜ್ಞಾನ, ಅದಕ್ಕಂತೂ ನಾವು ಬಹಳ ದೂರನೇ ಇದ್ದೇವೆ. ಯಥೈತದನುಶಿಷ್ಯಾತ್, ಈ ಭಗವಂತ ಜಗತ್ತನ್ನು ಹೇಗೆ ನಡೆಸ್ತಾ ಇದ್ದಾನೆ, ಹೇಗೆ ಹತೋಟಿಯಲ್ಲಿಟ್ಟಿದ್ದಾನೆ ಅನ್ನೋ ಯಾವ ಸಂಗತಿಯೂ ಕೂಡ ನಮಗೆ ತಿಳಿತಾನೇ ಇಲ್ಲ. ಅದಕ್ಕಾಗಿ ಇದೇ ಸಂಧಿಯ 5ನೇ ಪದ್ಯದಲ್ಲಿ ಬಂದಿತ್ತು. ತಾ ತಿಳಿಸಿಕೊಳ್ಳದಲೇ ಮಾಡಿಸಿ ನೋಡಿ ನಗುತಿಪ್ಪ. ಈ ಜಗತ್ತಿನಲ್ಲಿ ಎಲ್ಲ ಕಡೆ ಆತ ಕೆಲಸ ಮಾಡಿಸ್ತಾ ಇದ್ದಾನೆ, ಆದರೆ ತಿಳಿಸಿಕೊಳ್ಳದಲೇ ತಾನು ಮಾತ್ರ
ತನ್ನ ಒಂದು ಸ್ವರೂಪವನ್ನು ಯಾರಿಗೂ ತಿಳಿಸಿಕೊಟ್ಟಿಲ್ಲ. ಭಗವಂತ ಜಗತ್ತನ್ನು ಕಾಪಾಡ್ತಾನೆ ಅಂತ ಗೊತ್ತು, ಜಗತ್ತನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ ಅಂತ ಗೊತ್ತು. ಅನುಶಿಷ್ಯಾತ್, ಅನುಶಾಸನ, ಜಗತ್ತನ್ನೆಲ್ಲವೂ ಕೂಡ ತನ್ನ ಅನುಶಾಸನದಲ್ಲಿ ಇಟ್ಟಿದ್ದಾನೆ. ಅವನ ಆಡಳಿತ ಎಲ್ಲ ಕಡೆ ಇದೆ, ಅವನ ಮಾತು ಎಲ್ಲ ಕಡೆ ನಡೀತದೆ. ಆದರೆ ಅದು ಹೇಗೆ ನಡೀತದೆ, ಎಲ್ಲಿ ನಡೀತದೆ, ನಡೆದಿದ್ದೇನು ನಡೆದೇ ಇದ್ದದ್ದೇನು ನಮಗೇನೂ ಗೊತ್ತಾಗೋದಿಲ್ಲ. ಭಗವಂತನ ಆಳ್ವಿಕೆ ಇದ್ದರೂ ಕೂಡ ಅದನ್ನು ಮರ್ತವಂತೆ ನಾವಿರ್ತೇವೆ. ಅದಕ್ಕೆ ಆತ ಮಾಡಿಸಿ ನೋಡಿ ನಗುತ್ತಿಪ್ಪ, ನಮ್ಮ ದುರವಸ್ಥೆಯನ್ನು ನೋಡಿ, ನಾವು ಕೆಳಗೆ ಬಿದ್ದಿರುವಂಥವ್ರು ನಮ್ಮನ್ನು ನೋಡಿ ಆ ಭಗವಂತ ನಗುತ್ತಾ ಇದ್ದಾನೆ. ಯಾರು ಆ ಭಗವಂತನ ಮಹಿಮೆಯನ್ನು ತಿಳ್ಕೊಂಡು ಆತ ಜಗತ್ತಿನ ಮೇಲೆ ಇಟ್ಕೊಂಡಿರುವಂಥ ಹತೋಟಿಯನ್ನು ಮನವರಿಕೆ ಮಾಡ್ಕೋತಾರೆ, ಅವ್ರನ್ನ ನೋಡಿ ಸಂತೋಷದಿಂದ ನಗುತ್ತಾನೆ. ಯಾರು ಆ ಭಗವಂತನ ಕಡೆಗೆ ಮುಖ ಮಾಡದೆ ಅಂಧರಾಗಿ ಸಮಾಜದಲ್ಲಿ ಬಿದ್ದಿದ್ದಾರೆ, ಅವರನ್ನು ನೋಡಿ ಹಾಸ್ಯ ಮಾಡಿ ನಗುತ್ತಿದ್ದಾನೆ, ಅವ್ರ ದುರವಸ್ಥೆಯನ್ನು ನೋಡಿ ಕರುಣೆಯಿಂದ ನಗುತ್ತಿದ್ದಾನೆ ಅಂತ ತಿಳ್ಕೊಳ್ಬೇಕು. ಅದನ್ನು ತಾ ತಿಳಿಸಿಕೊಳ್ಳದಲೇ ಮಾಡಿಸಿ ನೋಡಿ ನಗುತ್ತಿಪ್ಪ, ನ ವಿದ್ಮಃ ನ ವಿಜಾನೀಮಃ ಯಥೈತದನುಶಿಷ್ಯಾತ್. ಅದಕ್ಕೆ ಅದೇ ತಲವಕಾರ ಉಪನಿಷತ್ತಿನ ಮತ್ತೊಂದು ಮಂತ್ರ ಹೇಳ್ತದೆ, ಇಹಚೇದ ವೇದಿ ದತ್ತ ಸತ್ಯಮಸ್ತಿ ನಚೇದಿ ವಿಹಾವೇದೀನ್ ಮಹತಿ ವಿನಷ್ಟಿ ಭೂತೇಷು ಭೂತೇಷು ವಿಚಿಂತ್ಯ ಧೀರಾಃ ಪ್ರೇತ್ಯಾಸ್ಮಾಲ್ಲೋಕಾದ್ ಅಮೃತಾ ಭವಂತಿ. ಇಹಚೇದ ವೇದಿ ತಥ ಸತ್ಯಮಸ್ತಿ. ಇಹ ಈ ಜನ್ಮ ಬಂದಾಗ, ಮನುಷ್ಯ ಜನ್ಮ ಬಂದಿದೆ, ಈ ಜನ್ಮ ಬಂದಾಗ ಇಷ್ಟೊಂದು ಅವಕಾಶಗಳು ಸಿಕ್ಕಾಗ ಈಗ ತಿಳ್ಕೊಂಡ್ರೆ ಇಹ ಚೇತ್ ಅವೇದಿ ಅಥ ಸತ್ಯಮಸ್ತಿ, ಮುಂದೆ ಒಳ್ಳೆ ಸದ್ಗತಿ ಕಾದಿದೆ. ನಚೇದಿಹಾವೇದೀನ್, ಈಗೇನು ತಿಳ್ಕೊಳ್ಳದೆ ಹೋದರೆ, ಈಗ ನಮ್ಮ ಕಿವಿಗಳನ್ನು ಈ ತಿಳುವಳಿಕೆಗೆ ನಾವು ಕೊಡದೆ ಹೋದರೆ ಮಹತಿ ವಿನಷ್ಟಿ, ದೊಡ್ಡ ಹಾನಿ ಆಗೋಗಿಬಿಡ್ತದೆ. ನಚೇದಿಹಾವೇದೀನ್ ಮಹತಿ ವಿನಷ್ಟಿ ಭೂತೇಶು ಭೂತೇಶು ವಿಚಿತ್ಯ ಧೀರಾಹ. ಅದಕ್ಕಾಗಿ ಜ್ಞಾನಿಗಳಾದವ್ರು ಏನು ಮಾಡ್ತಾರೆ ಅಂತಂದರೆ, ಭೂತೇಶು ಭೂತೇಶು, ಸುತ್ತಮುತ್ತ ಇರುವಂಥ ಎಲ್ಲ ಜೀವಗಳಲ್ಲಿಯೂ ಕೂಡ ಅವರು ಹುಡುಕಾಡ್ತಾರೆ, ನೋಡ್ತಾರೆ ಭಗವತ್ ತತ್ವವನ್ನು. ಅದು ಹೇಗೆ ಅಂತರಾತ್ಮ ಒಳ್ಳೆ ಎಲ್ಲ ಕಡೆ ಒಳಗಿದೆ ಅಂತ ಅನ್ನೋದನ್ನು ತಿಳಿದು ನೋಡ್ತಾರೆ. ಅದೇ ಇಲ್ಲಿ ಬಂತಲ್ಲ, ಪ್ರತೀಕ ದೇವಗಣಾಂತರಾತ್ಮಕ. ಪ್ರತಿಯೊಂದು ಭೂತವೂ ಕೂಡ, ಈ ಜಗತ್ತಲ್ಲಿರುವಂಥ ಪ್ರತಿಯೊಂದು ಜೀವವೂ ಕೂಡ, ಪ್ರತಿಯೊಂದು ಜಡವೂ ಕೂಡ ಆತನ ಪ್ರತೀಕ ಅಂತ ತಿಳ್ಕೊಂಡು ಪ್ರೇತ್ಯ ಅಸ್ಮಾಲ್ಲೋಕಾದ್ ಅಮೃತಾ ಭವಂತಿ. ಈ ಜಗತ್ತಿನಲ್ಲಿ ಇರೋ ತನಕ ಜೀವ ಸೇವಿಸಿ ಆ ಭಗವಂತನ ಅನ್ವೇಷಣೆಗಾಗಿ ಜೀವನವನ್ನು ನಡೆಸಿ ಮುಂದೆ ಅಮೃತಾ ಭವಂತಿ, ಅವರು ಮುಕ್ತರಾಗ್ತಾರೆ. ಅಪ್ರಮೇಯ, ಅನಂತರೂಪ, ಸರ್ವದಾ ಪ್ರಸನ್ನ ಮುಖಾಬ್ಜ, ಯಾವತ್ತೂ ಕೂಡ ಅತ್ಯಂತ ಸುಂದರವಾದಂಥ ಮುಖ ಇದ್ದವನು, ಪ್ರಸನ್ನ ಮುಖಾಬ್ಜ. ಮುಕ್ತಿ ಸುಖ ಪ್ರದಾಯಕ, ಮುಕ್ತಿ ಸುಖವನ್ನ ಆತ ಕೊಡುವಂಥವನು. ಸುಮನಸಾರಾಜಿತ ಪದಾಂಬೋಜ, ಸುಮನಸರು ಅಂತಂದ್ರೆ ದೇವತೆಗಳು. ದೇವತೆಗಳಷ್ಟೇ ಅಲ್ಲ, ಅತ್ಯಂತ ಸುಂದರವಾದಂಥ ಕೋಮಲವಾದ ಮನಸ್ಸಿದ್ದವರು. ಸುಮನಸ್, ಸುಂದರವಾದ ಮನಸ್ಸಿದ್ದವರು. ಮನಸ್ಸಿಗೆ ಸೌಂದರ್ಯ ಬರೋದು ಯಾವಾಗ ಅಂತಂದ್ರೆ, ಅದು ಭಗವಂತನ ಕಡೆ ಮನಸ್ಸು ಹರಿದಾಗಲೇ ಅದಕ್ಕೊಂದು ಸೌಂದರ್ಯ, ಅಲ್ಲಿ ತನಕ ಅದಕ್ಕೆ ಯಾವುದೇ ಸೌಂದರ್ಯ ಇಲ್ಲ. ಸುಮನಸಾರಾಜಿತ ಪದಾಂಬೋಜ, ಪಾದಕಮಲವುಳ್ಳವನು. ಸ್ವಪ್ರಕಾಶ, ಆ ಭಗವಂತನನ್ನ ಬೆಳಗಿಸ್ಲಿಕ್ಕೆ ಮತ್ತೇನೂ ಬೇಕಾಗಿಲ್ಲ. ಭಗವಂತ ತನ್ನನ್ನು ತಾನೇ ಬೆಳಗಿಸ್ಕೊತಾನೆ. ಅವನ ಮೇಲೆ ಬೆಳಕು ಚೆಲ್ಲಲಿಕ್ಕೆ ಮತ್ತೊಂದು ಯಾವುದೇ ಬೆಳಕು ಕೂಡ ಬೇಕಾಗಿಲ್ಲ. ಅದನ್ನೇ ತತ್ರ ಸೂರ್ಯೋಭಾತಿ ನ ಚಂದ್ರ ತಾರಕಂ ಅಂತ ಉಪನಿಷತ್ತು ವರ್ಣನೆ ಮಾಡಿದೆ. ಆ ಭಗವಂತನ ಮೇಲೆ ಬೆಳಕು ಚೆಲ್ಲಬೇಕಾದ್ರೆ ಸೂರ್ಯ ಬೇಕಾಗಿಲ್ಲ, ಚಂದ್ರ ಬೇಕಾಗಿಲ್ಲ, ನಕ್ಷತ್ರಗಳು ಬೇಕಾಗಿಲ್ಲ. ತನ್ನ ಬೆಳಕಿನಿಂದಲೇ ಆ ಭಗವಂತ ಇದ್ದಾನೆ ಅಂದರೆ ಅವನ ಮೇಲೆ ಅವನೇ ಬೆಳಕು ಚೆಲ್ಲಬೇಕು. ತನ್ನ ಬೆಳಕಿನಿಂದಲೇ ತನ್ನ ಅರಿವನ್ನು, ತನ್ನ ಅಸ್ತಿತ್ವವನ್ನು ತೋರಿಸ್ಕೊಡ್ತಾನೆ ಹೊರತು ಬೇರೆ ಯಾವ ಬೆಳಕು ಆತನನ್ನು ತೋರಿಸಿಕೊಡೋದಿಲ್ಲ. ಅದಕ್ಕಾಗಿ ಸ್ವಪ್ರಕಾಶ ಅಂತ ಒಂದು ವರ್ಣನೆ ಮಾಡಿದರು. ಪ್ರಕಾಶ ಅಂತ ಹೆಸರಿಟ್ಕೊಂಡವ್ರು ತುಂಬ ಜನ ಇರ್ತಾರೆ. ಸ್ವಪ್ರಕಾಶ ಅಂತ ಅನ್ನೋದು ಅವಳ ಮಹತ್ವದ ಹೆಸರು. ಸ್ವತಂತ್ರ, ತಾನು ಯಾರ ಹತೋಟಿಯಲ್ಲೂ ಕೂಡ ಇಲ್ಲ, ತನ್ನ ಇಚ್ಛೆಯಂತೆ ನಡೆಯುವವನು. ಅದಕ್ಕಾಗಿ ಸ್ವತಂತ್ರ. ಸರ್ವಗ, ಎಲ್ಲ ಕಡೆಯೂ ಕೂಡ ಇದ್ದಾನೆ. ಕ್ಷಿಪ್ರ ಫಲದಾಯಕ, ಅತ್ಯಂತ ಶೀಘ್ರವಾಗಿ ಈ ಜಗತ್ತಿಗೆ ಕೊಡಬೇಕಾದಂಥ ಫಲವನ್ನು ಕೊಡ್ತಾನೆ. ಕ್ಷಿತೀಶ, ಈ ಜಗತ್ತಿಗೆಲ್ಲದಕ್ಕೂ ಕೂಡ ಆತ ಅಧಿಪತಿಯಾಗಿದ್ದಾನೆ. ಕ್ಷಿತಿ ಅಂದರೆ ಭೂಮಿ, ಆ ಭೂಮಿಯ ಒಡೆಯ ಅಂತ ಹೀಗರ್ಥ. ಕ್ಷಿತೀಶ. ಯದುಪ್ರವೀರ, ಯದುವಂಶದಲ್ಲಿ ಆತ ಹುಟ್ಟಿ ಬಂದವನು, ಕೃಷ್ಣನ ರೂಪದಿಂದ ಹುಟ್ಟಿ ಬಂದವನು.
ಯದುಪ್ರವೀರ ವಿತರ್ಕ, ಎಲ್ಲ ತರ್ಕಗಳಿಗೂ ಕೂಡ ಮೀರಿದವನು. ಅವನನ್ನೇ ಈ ಕಠೋಪನಿಷತ್ತು ಅಂತ ನೆನಪು. ನೈಷಾ ತರ್ಕೇಣ ಮತಿರಾಪನೀಯ ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧೆಯ ಬಹುನಾಶ್ರುತೇನ. ಈ ಪರಮಾತ್ಮನನ್ನು ತಲುಪಬೇಕಾದ್ರೆ ತರ್ಕದಿಂದ ತಲುಪಲಿಕ್ಕೆ ಬರೋದಿಲ್ಲ. ಎಷ್ಟೇ ಪ್ರಖರವಾದ ಬುದ್ಧಿವಂತಿಕೆ ಇದ್ದವನು ಕೂಡ ಪರಮಾತ್ಮನನ್ನು ತಲುಪಿಬಿಡ್ತೇನೆ, ನಾನು ಬುದ್ಧಿವಂತಿಕೆಯಿಂದ ಪರಮಾತ್ಮನ ತಿಳ್ಕೋತೇನೆ ಅಂದರೆ ಆಗೋದಿಲ್ಲ. ಯಮೈವೇಶ ಗುಣತೆ ತೇನ ಲಭ್ಯ. ಪರಮಾತ್ಮ ತಾನು ಅಪೇಕ್ಷೆ ಪಡಬೇಕು, ಈ ಜೀವನಿಗೆ ನನ್ನನ್ನು ನಾನು ಕೊಟ್ಕೋಬೇಕು, ನನ್ನನ್ನು ನಾನು ತೋರಿಸ್ಕೊಳ್ಬೇಕು ಅಂತ. ಅಷ್ಟಾದರೆ ಈ ಜೀವನಿಗೆ ಆತ ಕಾಣ್ತಾನೆ ಹೊರತು ಯಾವುದೇ ತರ್ಕಕ್ಕೆ ಆತ ನಿಲ್ಕುವಂಥವನಲ್ಲ. ವಿತರ್ಕ, ವಿಶ್ವ, ಸುತೈಜಸ, ಪ್ರಾಜ್ಞ, ಈ ಮೂರು ರೂಪಗಳಿಂದ, ವಿಶ್ವಾನು ರೂಪದಿಂದ ಆ ಜಗತ್ತನ್ನು ನಮ್ಮ ಎಚ್ಚರದ ಅವಸ್ಥೆಯಲ್ಲಿ ವಿಶ್ವಾನು ರೂಪದಿಂದ ನಮ್ಮನ್ನು ಆತ ನೋಡ್ಕೊಳ್ತಾನೆ. ತೈಜಸ, ಸುತೈಜಸ ಅಂದರೆ ಉಪನಿಷತ್ತಿನಲ್ಲಿ ಬಂದಿರೋದು ತೈಜಸ ಅಂತ ಹೇಳಿ. ಆ ತೈಜಸ ಅನ್ನೋ ರೂಪದಿಂದ ಆತ ನಮ್ಮ ಕನಸುಗಳನ್ನು ಹತೋಟಿಯಲ್ಲಿಡ್ತಾನೆ. ಪ್ರಾಜ್ಞಾ ಅನ್ನೋ ರೂಪದಿಂದ ನಮ್ಮ ನಿದ್ರೆಯನ್ನು ಆತ ಹತೋಟಿಯಲ್ಲಿಡ್ತಾನೆ. ಹಾಗಾಗಿ ವಿಶ್ವ, ತೈಜಸ, ಪ್ರಾಜ್ಞ, ಇದರಲ್ಲಿ ತುರಿಯ ಮತ್ತೊಂದು ರೂಪ, ಅದು ಮೋಕ್ಷಕ್ಕೆ ನಿಯಾಮಕವಾದಂಥ ರೂಪ. ಸ್ವಯಮಾತ್ಮ ಚತುಷ್ಪಾತ್ ಅಂತ ಇದು ಮಾಂಡೂಕ ಉಪನಿಷತ್ತು, ಅಥರ್ವ ವೇದಕ್ಕೆ ಸಂಬಂಧಪಟ್ಟಂಥ ಮಾಂಡೂಕ ಉಪನಿಷತ್ತು. ಅದು ಸರ್ವಂ ಹೇತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಸ್ವಯಮಾತ್ಮ ಚತುಷ್ಪಾತ್. ಈ ಭಗವಂತ 4 ಸ್ವರೂಪ ಉಳ್ಳವನಾಗಿದ್ದಾನೆ. 4 ಕಾಲಲ್ಲ, ಪಾತ್ರದ ಕಾಲಲ್ಲ, 4 ಸ್ವರೂಪ, 4 ಭಿನ್ನ ಭಿನ್ನವಾದ ರೂಪ ಉಳ್ಳವನಾಗಿದ್ದಾನೆ. ಅದರಲ್ಲಿ ಯಾವ್ದಾವುದು ಅಂದರೆ ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ, ಎಚ್ಚರ, ಕನಸು, ನಿದ್ರೆ ಮತ್ತು ಮುಕ್ತಾವಸ್ಥೆ, ಈ 4 ನಮಗೆ ಕೊಡುವಂಥದ್ದು ಅಂತ ರೂಪವುಳ್ಳವನು. ಇಲ್ಲಿ ತುರಿಯ ರೂಪವನ್ನು ತಗೊಂಡಿಲ್ಲ ದಾಸರು. ಯಾಕೆ ತಗೊಂಡಿಲ್ಲ ಅಂತಂದ್ರೆ, ಈ ಸಂಸಾರಾವಸ್ಥೆಯಲ್ಲಿ ಇರುವಂಥವ್ರು ನಾವು ಇಷ್ಟು ತಿಳ್ಕೊಂಡ್ರೆ ಸಾಕು. ತುರಿಯ ಅಂತ ಅನ್ನೋದು ಮೋಕ್ಷದಾಯಕವಾದಂಥ, ಮೋಕ್ಷದ ಅವಸ್ಥೆಗೆ ನಿಯಾಮಕವಾದಂಥ ರೂಪ. ವಿಶ್ವ, ತೈಜಸ, ಪ್ರಾಜ್ಞ ಅಂತ ಅನ್ನೋದು ಈ ಸಂಸಾರಾವಸ್ಥೆಯಲ್ಲಿ ನಮಗೆ ಎಚ್ಚರ, ಕನಸು, ನಿದ್ರೆ ಇವುಗಳನ್ನು ನಿಯಮಿಸುವ ರೂಪ. ಆದ್ರಿಂದ ಆ 3 ಶಬ್ದಗಳನ್ನು ದಾಸರು ಇಲ್ಲಿ ಹೇಳಿದರು. ಪ್ರವೇದ ವಿತರ್ಕೆ ವಿಶ್ವ ತೈಜಸ ವಿಶ್ವ ಸುತೈಜಸ ಪ್ರಾಜ್ಞ. ಸರಿ. ಗಾಳಿ ನಡೆಬಂಧದಲ್ಲಿ ನೀಲಘನಾಳಿ ವರ್ತಿಸುವಂತೆ ಬ್ರಹ್ಮ, ತ್ರಿಶೂಲಧರ, ಶರ್ಕ, ಅರ್ಕ ಮೊದಲಾದ ಅಖಿಲ ದೇವಗಣ, ಕಾಲ, ಕರ್ಮ, ಗುಣಾಭಿಮಾನಿ, ಮಹಾಲಕ್ಷ್ಮಿ ಅನುಸರಿಸಿ ನಡೆಯುವುದು ಮೂಲ ಕಾರಣ, ಮುಕ್ತಿದಾಯಕ ಹರಿ ಎನಿಸಿಕೊಂಬ. ನೀಲಘನಾಳಿ, ಘನ ಅಂದ್ರೆ ಮೋಡ, ಘನಾಲಿ ಅಂದ್ರೆ ಮೋಡದ ಸಮೂಹ. ಈ ಮೋಡದ ಸಮೂಹ ಆಕಾಶದಲ್ಲಿ ನಿಂತ್ಕೊಂಡಿದ್ರೆ ಅದು ಗಾಳಿ ನಡೆಯೊಂದದಲ್ಲಿ ವರ್ತಿಸುವಂತೆ. ಗಾಳಿ ಎಲ್ಲಿ ಬರ್ತದೋ ಅದರಂತೆ ಆ ಮೋಡ ಹೋಗಿಬಿಡ್ತದೆ. ಮೋಡಕ್ಕೆ ತನಗೆ ಬೇಕಾದಲ್ಲಿ ಹೋಗುವಂಥ ಶಕ್ತಿ ಇಲ್ಲ. ಗಾಳಿ ಅದನ್ನು ಆ ಕಡೆ ತೊಗೊಂಡು ಹೋಗಿ ಅಲ್ಲಿ ಆ ಮೋಡವನ್ನು ನಿಲ್ಲಿಸಬೇಕು, ಮುಂದೆ ಅಲ್ಲಿ ಮಳೆ ಬರೆಸೋದಾದ್ರೆ ಮಳೆ ಬರೆಸ್ಬೇಕು. ಅದರಂತೆ ಈ ಜಗತ್ತಿನಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ಯಾರ್ಯಾರು ಅಂತಂದ್ರೆ ಬ್ರಹ್ಮ, ತ್ರಿಶೂಲಧರ ಅಂದರೆ ರುದ್ರ, ಶಕ್ರ ಅಂತಂದ್ರೆ ಇಂದ್ರ, ಅರ್ಕ ಅಂದ್ರೆ ಸೂರ್ಯ ಮೊದಲಾದ ಅಖಿಲ ದೇವಗಣ, ಎಲ್ಲ ದೇವತೆಗಳು ಕೂಡ. ಇವರಲ್ಲದೆ ಇಲ್ಲಿ ಬ್ರಹ್ಮನಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ದೇವತೆಗಳ ಬಗ್ಗೆ ಹೇಳಿದರು. ಲಕ್ಷ್ಮೀದೇವಿ ಬಗ್ಗೆ ಇಲ್ಲಿ ಹೇಳಲಿಲ್ಲ. ಅದನ್ನೇ ಕಾಲ, ಕರ್ಮ, ಗುಣ ಅಭಿಮಾನಿ ಮಹಾಲಕ್ಷ್ಮಿ ಅವಳು ಕೂಡ ಅಂತೂ ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮನಿಂದ ಹಿಡ್ಕೊಂಡು ಎಲ್ಲ ದೇವತೆಗಳು ಕೂಡ ಭಗವಂತನನ್ನು ಹೇಗೆ ಹಿಂಬಾಲಿಸ್ತಾರೆ, ಆತ ಹೇಳಿದಂತೆ ಕೇಳ್ಕೊಂಡು ಹೇಗಿದ್ದಾರೆ ಅಂತಂದ್ರೆ, ಮೋಡ ಗಾಳಿಯನ್ನು ಯಾವತ್ತೂ ಕೂಡ ಅನುಸರಿಸಿಕೊಂಡಿರುವಂತೆ, ಗಾಳಿ ಹೇಳಿದಂತೆ ಅದು ಎಲ್ಲಿ ಕರ್ಕೊಂಡು ಹೋಗ್ತದೋ ಅಲ್ಲಿ ಹೋಗುವಂತೆ ಈ ಎಲ್ಲ ದೇವತೆಗಳು ಕೂಡ ಭಗವಂತನ ಚಿತ್ತವನ್ನು ಅವಲಂಬಿಸಿಕೊಂಡಿದ್ದಾರೆ. ಮಹಾಲಕ್ಷ್ಮಿ ಅನುಸರಿಸಿ ನಡೆಯುವುದು, ಇವರೆಲ್ಲ ಅನುಸರಿಸಿಕೊಂಡು ನಡೀತಾರೆ. ಮೂಲ ಕಾರಣ, ಈ ಜಗತ್ತಿಗೆ ಮೂಲ ಕಾರಣ ಅಂತ ಅನಿಸ್ಕೊಂಡಿದ್ದಾರೆ. ಈ ಭಗವಂತ ಮುಕ್ತಿದಾಯಕ, ಇವನೇ ಮುಕ್ತಿದಾಯಕನಾಗಿದ್ದಾನೆ. ಹರಿ ಎನಿಸಿಕೊಂಬ. ಹರಿ ಯಾಕೆಂತಂದ್ರೆ ಹರತೀತಿ ಹರಿಹಿ, ಜಗತ್ತಿನ ಪಾಪವನ್ನೆಲ್ಲ ಪರಿಹಾರ ಮಾಡುವಂಥವನು, ಸಂಸಾರವನ್ನು ಹರಿದು ಹಾಕುವವನು. ಆ ಕಾರಣಕ್ಕಾಗಿ ಅವನನ್ನು ಹರಿ ಅಂತ ಕರಿಬೇಕು. ಇಲ್ಲಿ ಕಾಲ, ಕರ್ಮ, ಗುಣಾಭಿಮಾನಿ ಅಂತ ಒಂದು ಶಬ್ದ ಬಂತು. ಲಕ್ಷ್ಮೀದೇವಿಯನ್ನ ಅವಳು ಕಾಲಕ್ಕೆ, ಕರ್ಮಕ್ಕೆ ಮತ್ತು ಗುಣಕ್ಕೆ, ಈ ಮೂರಕ್ಕೂ ಕೂಡ ಅಭಿಮಾನಿನಿ ಅಂತ ವರ್ಣನೆ ಮಾಡಿದ್ರಲ್ಲ, ಅದು ಹೇಗೆ? ಗುಣಾಭಿಮಾನಿ ಅಂತ ನಮಗೆಲ್ಲರಿಗೂ ಗೊತ್ತು. ತ್ರಿಗುಣಮಾನಿ ಅಂತ ಅವಳನ್ನು ವರ್ಣನೆ ಮಾಡಿದ್ದಿದೆ. ಸತ್ವ, ರಜಸ್, ತಮಸ್ ಅನ್ನುವಂತಹ 3 ಗುಣಗಳೇನಿವೆ,
ಈ ಗುಣಗಳಿಂದ ಕೂಡಿದಂತಹ ಪ್ರಕೃತಿಗೆ ಆಕೆ ಅಭಿಮಾನಿನಿ. ಆಮೇಲೆ ಇನ್ನು ಎರಡು ಸಂಗತಿಗಳನ್ನ ಕಾಲ ಮತ್ತು ಕರ್ಮ ಅಂತ ಅನ್ನೋದನ್ನು ನೋಡಬೇಕು. ಕಾಲ, ಕರ್ಮ, ಗುಣ ಈ ಮೂರಕ್ಕೆ ಆಕೆ ಅಭಿಮಾನಿನಿ ಅಂತ ಬಂದಿದೆ. ಕರ್ಮ ಮತ್ತು ಕಾಲಕ್ಕೆ ಆಕೆ ಹೇಗೆ ಅಭಿಮಾನಿನಿ, ಮತ್ತೆ ಅದಕ್ಕೆ ಪ್ರಮಾಣ ಏನು? ವಸ್ತುತಃ ಕಾಲ ಅಂದರೆ ಸಮಯ ಅಂತ ಅರ್ಥ ಇಟ್ಕೊಂಡ್ರೆ, ಟೈಮ್ ಅಂತ ಅರ್ಥ ಇಟ್ಕೊಂಡ್ರೆ, ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಜಡ ವಸ್ತುವು ಕೂಡ ಲಕ್ಷ್ಮೀದೇವಿಯ ಮೂಲಕವೇ ಪರಮಾತ್ಮನಿಗೆ ಅಧೀನ ಆಗಿದೆ. ಹಾಗಾಗಿ ಕಾಲ, ದೇಶ ಇದೆಲ್ಲದಕ್ಕೂ ಕೂಡ ಆಕೆ ಒಡತಿನೇ, ಸರ್ವೇ ಸಾಮಾನ್ಯವಾಗಿ ನಮ್ಗೆ ತಿಳಿಯುವಂತೆ. ಆದರೆ ಕಾಲಕ್ಕೆ ಆಕೆ ಅಭಿಮಾನಿನಿ ಅಂತ ಅನ್ನೋದು ಭಾಗವತ ತಾತ್ಪರ್ಯದಲ್ಲಿ 2ನೇ ಅಧ್ಯಾಯದ 2ನೇ ಸ್ಕಂದದಲ್ಲಿ 18ನೇ ಶ್ಲೋಕದಲ್ಲಿ ಒಂದು ಕಡೆ ಬಂದಿರುವಂತಹ ವಿಷಯ ಇದೆ. ಅದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು. ಯಾಕಂದ್ರೆ ದಾಸರು ಅದನ್ನ ದೃಷ್ಟಿಯಲ್ಲಿಟ್ಕೊಂಡು ಹೀಗೆ ಕಾಲ, ಕರ್ಮ, ಗುಣಾಭಿಮಾನಿ ಅಂತ ಹೇಳಿದ್ದಾರೆ. ಕಾಲಕ್ಕಾಕೆ ಅಭಿಮಾನಿ ಹೇಗೆ ಅಂತಂದ್ರೆ, ಆ ಭಾಗವತ 2ನೇ ಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ, ನಯತ್ರ ಕಾಲೋ ನಿಮಿಷಾಂ ಪರಪ್ರಭು ಕುತೋನು ದೇವ ಜಗತಾಂ ಯೀಶಿರೆ ನಯತ್ರ ಸತ್ವಂ ನ ರಜಸ್ತಮಶ್ಚ ನ ವೈ ವಿಕಾರೋ ನ ಮಹಾನ್ ಪ್ರಧಾನಂ. ಈ ಪರಮಾತ್ಮನ ವಿಷಯದಲ್ಲಿ, ಪರಮಾತ್ಮನ ತಿಳ್ಕೊಳ್ಳೋ ವಿಷಯದಲ್ಲಿ ಮುಖ್ಯ ಪ್ರಾಣನಿಗೆ ಸಾಧ್ಯ ಇಲ್ಲ ಪೂರ್ಣವಾಗಿ ಅವನು ತಿಳ್ಕೊಳ್ಬೇಕು ಅಂತಂದ್ರೆ. ಹಾಗಿದ್ದಾಗ ಉಳಿದ ದೇವತೆಗಳು ಏನು ಮಾಡಬೇಕು? ಅವರು ಬೇರೆ ಬೇರೆ ಲೋಕಗಳನ್ನ ತಮಗೆ ಭಗವಂತ ಯಾವ ಲೋಕಗಳನ್ನು ಒಪ್ಪಿಸಿದ್ದಾನೆ, ಯಾವ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾನೆ ಅದನ್ನೆಲ್ಲ ಅವ್ರು ನೋಡ್ಕೋತಾರೆ. ಆದರೆ ಈ ಪರಮಾತ್ಮನನ್ನು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಈ ಜಗತ್ತಿನ ಹುಟ್ಟಿಗೆ ಕಾರಣವಾದಂತಹ ಸತ್ವ, ರಜಸ್ಸು, ತಮಸ್ಸು, ಅಹಂಕಾರ ತತ್ವ, ಮಹತ್ತತ್ವ ಇತ್ಯಾದಿ ತತ್ವಗಳಿವೆ. ಇವು ಯಾವುದನ್ನು ಕೂಡ ಭಗವಂತ ಈ ಉಳಿದ ದೇವತೆಗಳು ಯಾರು ಕೂಡ ನಿಯಂತ್ರಣ ಮಾಡಲಾರರು. ಭಗವಂತನೇ ಇವೆಲ್ಲ ತತ್ವಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ. ಇಟ್ಕೊಂಡು ಆ ಜಗತ್ತನ್ನ ಆತ ಸೃಷ್ಟಿ ಮಾಡ್ತಾನೆ. ಇಲ್ಲಿ ಕಾಲ ಅಂತ ಬಂತು. ಈ ನಯತ್ರ ಕಾಲಃ ಅನಿಮಿಷಾಂ ಪರಹ ಪ್ರಭು ಅಂತ. ಆ ಕಾಲ ಅಂದ್ರೆ ವಾಯು ಅಂತ ಅರ್ಥ. ಯಾಕೆಂದ್ರೆ ಉದ್ದಾನ ಸಂಹಿತ ಅಂತ ಒಂದು ಗ್ರಂಥ, ಅದನ್ನ ಆಚಾರ್ಯರು ಅಲ್ಲಿ ಉಲ್ಲೇಖ ಮಾಡ್ತಾರೆ. ಹರಿಶ್ಚ ಪ್ರಕೃತಿಶ್ಚೈವ ಬ್ರಹ್ಮವಾಯು ತಥೈವ ಚ ಸುಪರ್ಣಶೇಷ ರುದ್ರಾಶ್ಚ ಶಕ್ರಃ ಸೂರ್ಯ ಯಮಾವಪಿ ಅಗ್ನಿರ್ಯಮಾನುಜಶ್ಚೈವ ಕಾಲಶಬ್ದೇರಿತ ಕ್ರಮಾತ್ ಪೂರ್ವೋಕ್ತಸ್ತಪರೋಕ್ತಾನಾಂ ಪ್ರಭವಃ ಸರ್ವಶೋ ಮತಾಃ ಅಂತ. ಯಾಕೆ ಅಂತಂದ್ರೆ ಕಾಲ ಅನ್ನೋ ಶಬ್ದ ಮೇಲಿನಿಂದ ಹಿಡ್ಕೊಂಡು ಕೆಳಗಿನವ್ರ ತನಕ ಎಲ್ಲರನ್ನೂ ಹೇಳ್ತದೆ. ಕಾಲ ಅಂದ್ರೆ ಏನು? ಯಾರು ಎಲ್ಲವನ್ನು ಹತೋಟಿಯಲ್ಲಿ ಇಟ್ಕೋತಾರ, ಕಲ ಸಂಖ್ಯಾನೆ ಅಂತ. ಈ ಸಂಕಲನ ಅಂತ ಕರಿತೀವಲ್ಲ ನಾವು. ಸಂಕಲನ ಅಂದ್ರೆ ಕೂಡಿಸೋದು, ವ್ಯವಕಲನ ಅಂದ್ರೆ ಕಳೆಯೋದು. ಆ ಸಂಕಲನ ಚೆನ್ನಾಗಿ ಕೂಡಿಸೋದು ಅಂತ ಅರ್ಥ. ಕೂಡಿಸೋದು ಅಂದ್ರೆ ಎಲ್ಲರನ್ನೂ ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದು, ತಮ್ಮ ಕೈಯಲ್ಲಿ ಇಟ್ಕೊಳ್ಳೋದು. ಅದಕ್ಕೆ ಕಾಲ ಅಂತ ಕರೀತಾರೆ. ಪರಮಾತ್ಮನೂ ಕಾಲ, ಅದಾದ ಬಳಿಕ ಲಕ್ಷ್ಮೀದೇವಿ ಕಾಲ. ಮುಖ್ಯವಾಗಿ ಪರಮಾತ್ಮನೇ ಕಾಲ, ಅದಾದ್ಮೇಲೆ ಲಕ್ಷ್ಮೀದೇವಿ ಕಾಲ, ಬ್ರಹ್ಮವಾಯುಗಳು, ಮುಂದೆ ಸುಪರ್ಣಶೇಷ ರುದ್ರ, ಗರುಡ ಶೇಷರಾದಿ ರುದ್ರಾದಿಗಳು, ಇಂದ್ರ, ಸೂರ್ಯ, ಯಮ, ಅಗ್ನಿ ಇವರೆಲ್ಲರೂ ಕೂಡ ಕಾಲ ಅನ್ನೋ ಶಬ್ದದಿಂದ ಕರೆಸ್ಕೊಂಡಿದ್ದಾರೆ. ಅಗ್ನಿ ಯಮಾನುಜಶ್ಚೈವ ಕಾಲಶಬ್ದೇರಿತಾ ಕ್ರಮಾತ್, ಇವರೆಲ್ಲರೂ ಕೂಡ ಕಾಲ ಅನ್ನೋ ಶಬ್ದದಿಂದ ಕರೆಸ್ಕೊಂಡಿದ್ದಾರೆ. ಮೊದಲು ಹೇಳಿದಂಥವ್ರು ಪರಮಾತ್ಮ ಲಕ್ಷ್ಮೀದೇವಿಯನ್ನ, ಲಕ್ಷ್ಮೀದೇವಿ ತನಕ್ಕಿಂತ ಕೆಳಗಿನವ್ರನ್ನ, ಅವರು ಮತ್ತೆ ತಮಗಿಂತ ಕೆಳಗಿನವ್ರನ್ನ, ಈಗ ಪ್ರತಿಯೊಬ್ಬರು ಕೂಡ ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೆ, ಶಾಸನ ಮಾಡ್ತಾರೆ. ಪೂರ್ವೋಕ್ತ ಸ್ವಪರೋಕ್ತಾನ ಪ್ರಭವ ಸರ್ವಶೋ ಮತಾಹ, ಹತೋಟಿಯಲ್ಲಿ ಇಟ್ಕೊಂಡಿರುವಂಥವ್ರು ಮತ್ತು ಅವರ ಮೂಲಕ ಕೆಲಸ ಮಾಡಿಸೋರಾದ್ರಿಂದ ಅವನಿಗೆ ಅವರೆಲ್ಲರಿಗೂ ಕೂಡ ಕಾಲ ಅಂತ ಶಬ್ದ ಇದೆ. ಇಲ್ಲಿ ಲಕ್ಷ್ಮೀದೇವಿಯನ್ನು ಕಾಲ ಅನ್ನುವ ಶಬ್ದದಿಂದ ಕರೆದದ್ದು ಈ ದೃಷ್ಟಿಯಿಂದ. ಅವಳು ಈ ಪರಮಾತ್ಮನ ಅನುಗ್ರಹದಿಂದ ಈ ಜಗತ್ತೆಲ್ಲವನ್ನು ಕೂಡ ಹತೋಟಿಯಲ್ಲಿ ಇಟ್ಕೊಂಡಿರೋದ್ರಿಂದ ಕಾಲ ಅಂತ ಕರೆಸ್ಕೊಂಡಿದ್ದಾಳೆ. ಇಲ್ಲೇನೀಗ ಈ ಭಾಗವತ 2ನೇ ಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ ಕಾಲ ಶಬ್ದ ಬಂತಲ್ಲ, ಈ ಒಂದು ಸಂಖ್ಯೆಯನ್ನು ಗುರುತು ಮಾಡ್ಕೊಡ್ರಿ. 2ನೇ ಸ್ಕಂದ, 2ನೇ ಅಧ್ಯಾಯ ಮತ್ತು 18ನೇ ಶ್ಲೋಕ. ಯಾಕೆಂದ್ರೆ ಇಂಥದೇ ಒಂದು ಪದ್ಯ ಹಿಂದೆ ಬಂದಿತ್ತು. ಅದು ಈ ಭಾರತೀ ದೇವಿಗೆ ಸಂಬಂಧಪಟ್ಟಂತೆ ಬಂದಿತ್ತು. ಈ ಪ್ರಬಂಧನಾಚಾರ್ಯ ಪುಸ್ತಕದಲ್ಲಿ ಅದು 619ನೇ ಪದ್ಯ. ಭಾರತೀ ದೇವಿಯನ್ನು ವರ್ಣನೆ ಮಾಡುವಾಗ ಆಕೆಯು ಕೂಡ ಕಾಲಮಾನಿನಿ ಅಂತ ಈಗ ವರ್ಣನೆ ಮಾಡೋದು ಬಂದಿತ್ತು. ನನಗೆ ಅಲ್ಲಿ ಆ ಶ್ಲೋಕವನ್ನು ಹೇಳಿದಾಗ ಈ ಕಾಲಕ್ಕೆ ಸಂಬಂಧಪಟ್ಟಂತಹ ಭಾಗವತ ತಾತ್ಪರ್ಯದ ಶ್ಲೋಕವನ್ನು ಉದಾಹರಣೆ ಮಾಡಲಿಕ್ಕೆ ನೆನಪಾಗಲಿಲ್ಲ. ಆದರೆ
ಇಲ್ಲಿ ಹೇಳಿದಂಥ ಈ ತಾತ್ಪರ್ಯದ ವಾಕ್ಯವನ್ನು ಅಲ್ಲಿಯೂ ಕೂಡ ಅನ್ವಯಿಸ್ಕೊಳ್ಬೇಕು. ಅದು 21ನೇ ಆವೇಶ ಅವತಾರ ಸಂಧಿ. ಕಾಳಿ, ದ್ರೌಪದಿ, ಕಾಶಿಜ, ಪಾಂಚಾಲಿ, ಶಿವಕನ್ಯಾ, ಇಂದ್ರಸೇನ, ಕಾಲಮಾನಿ ಅಂತ ಆ ಭಾರತೀ ದೇವಿಯನ್ನ ಕಾಲಕ್ಕೆ ಅಭಿಮಾನಿ ದೇವತೆ ಅಂತ ವರ್ಣನೆ ಮಾಡಿದ್ದಿದೆ. ಯಾಕೆ ಕಾಲಕ್ಕೆ ಅಭಿಮಾನಿ ದೇವತೆ ಅಂತಂದ್ರೆ ಈ ದೃಷ್ಟಿಯಿಂದ, ಭಾಗವತ ತಾತ್ಪರ್ಯ ಹೇಳಿದಂಥ ದೃಷ್ಟಿಯಿಂದ. ಪರಮಾತ್ಮ, ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮ, ಮುಖ್ಯ ಪ್ರಾಣ ಇವ್ರ ಬಳಿಕ ಜಗತ್ತನ್ನು ಹತೋಟಿಯಲ್ಲಿ ಇಟ್ಕೊಂಡಿರುವಂಥವಳು ಅವಳು. ಅದಕ್ಕಾಗಿ ಅವಳನ್ನ ಕಾಲಕ್ಕೆ ಅಭಿಮಾನಿ ದೇವತೆ ಅಂತ ತಿಳ್ಕೊಳ್ಬೇಕು. ಗುಣಕ್ಕೆ ಅಭಿಮಾನಿ ದೇವತೆ, ಸತ್ವ ರಜಸ್ ತಮಸ್ಸು ಅನ್ನೋ 3 ಗುಣಗಳಿಗೆ ಅಭಿಮಾನಿ ದೇವತೆ, ಅದೆಲ್ಲರಿಗೂ ಗೊತ್ತಿದ್ದೇ ಇದೆ. ಕರ್ಮಕ್ಕೂ ಕೂಡ ಆಕೆ ಅಭಿಮಾನಿ ದೇವತೆ. ಯಾಕೆ ಕರ್ಮಕ್ಕೆ ಅಭಿಮಾನಿ ದೇವತೆ ಅಂತಂದ್ರೆ ಈ ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ ಈಶ್ವರೇಚ್ಛಾ ಪ್ರಾಥಮಿಕಿ ವಿನಾತಾಂ ನಹಿ ಕಿಂಚನ ದ್ವಿತೀಯ ಪ್ರಕೃತಿ ಪ್ರೋಕ್ತ. ಈ ಜೀವ ಮೂಲತಃ ಇದಕ್ಕೆ ಈ ಅನಿರುದ್ಧ ಶರೀರ, ಸ್ವರೂಪ ಶರೀರ, ಈ ಆವರಣ ಇಲ್ಲ. ಮೂಲತಃ ಭಗವಂತನಿಂದ ಇದು ಕೂಡ ಜ್ಞಾನಾನಂದಮಯವಾದದ್ದು. ಆದರೆ ಈ ಜೀವಕ್ಕೆ ಇಂಥ ಎಲ್ಲ ಆವರಣ ಯಾಕೆ ಬಂತು? ಈ ಜೀವ ಇಷ್ಟೆಲ್ಲ ಕಷ್ಟಪಡಲಿಕ್ಕೆ ಕಾರಣ ಏನು? ಅಶರೀರಸ್ಯ ಅನ್ನೋದು ಜೀವನಿಗೆ ಈ ಶರೀರ ಹುಟ್ಟಿ ಸಂಸಾರದಲ್ಲಿ ಆತ ಬಿದ್ದು ಒದ್ದಾಡಲಿಕ್ಕೆ ಏನು ಕಾರಣ ಅಂತಂದ್ರೆ ಈಶ್ವರ ಇಚ್ಛಾ ಪ್ರಾಥಮಿಕಿ, ಮುಖ್ಯವಾಗಿ ಭಗವಂತ ಇಚ್ಛೆಯೇ ಕಾರಣ. ಯಾರನ್ನು ಸಂಸಾರದಲ್ಲಿ ಬೀಳಿಸ್ಬೇಕು, ಯಾರನ್ನು ಏಳಿಸ್ಬೇಕು, ಯಾರನ್ನು ಉದ್ಧಾರ ಮಾಡಬೇಕು ಅನ್ನೋ ಎಲ್ಲನೂ ನಿರ್ಧಾರವೂ ಕೂಡ ಅವನದ್ದೇ. ವಿನಾತಾಂ ನಹಿ ಕಿಂಚನ, ಅವನನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ. ದ್ವಿತೀಯ ಪ್ರಕೃತಿ ಪ್ರೋಕ್ತ, ಭಗವಂತನನ್ನು ಬಿಟ್ಟರೆ ನಮ್ಮ ಎಲ್ಲ ಕರ್ಮಗಳಿಗೆ ಮತ್ತು ಆ ಕರ್ಮಗಳ ಪರಿಣಾಮಗಳಿಗೆ ಕಾರಣವಾದವಳು ಆ ಲಕ್ಷ್ಮೀದೇವಿ. ಅದಕ್ಕೆ ಅವಳನ್ನ ಕಾಲ ಕರ್ಮ ಗುಣಾಭಿಮಾನಿ ಅಂತ ವರ್ಣನೆ ಮಾಡಬೇಕು. ಹೀಗೆ ಭಾಗವತ ತಾತ್ಪರ್ಯದ 2ನೇ ಸ್ಕಂದದ 2ನೇ ಅಧ್ಯಾಯದ 18ನೇ ಪದ್ಯ. ಇದನ್ನ ಹಿಂದಿನೂ 619ನೇ ಪದ್ಯದಲ್ಲೂ ಹೊಂದಿಸ್ಕೊಳ್ಬೇಕು, 917ನೇ ಪದ್ಯದಲ್ಲಿ ಇಲ್ಲೂ ಕೂಡ ಹೊಂದಿಸ್ಕೊಳ್ಬೇಕು. ಮಹಾಲಕ್ಷ್ಮಿ, ಲಕ್ಷ್ಮೀದೇವಿ ಮತ್ತು ಉಳಿದೆಲ್ಲ ಜೀವರು ಇವರೆಲ್ಲರೂ ಕೂಡ ಆ ಪರಮಾತ್ಮನನ್ನು ಅನುಸರಿಸಿಕೊಂಡಿದ್ದಾರೆ ಹೊರತು ಅವನನ್ನು ಬಿಟ್ಟು ಬೇರೆ ಏನು ಇವರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮುಕ್ತಿದಾಯಕ ಹರಿ ಎನಿಸಿಕೊಂಬ, ಮೋಡ ಬೀಸಣಿಕೆಯಿಂದಲೇ ಓಡಿಸುವೆನೆಂಬುವನ ಪ್ರಯತ್ನವು ಕೂಡುವುದೇ ಕಲ್ಪಾಂತಕಾದರೂ ಲಕ್ಷ್ಮೀಯ ವಲ್ಲಭನು ಜೋಡು ಕರ್ಮವ ಜೀವರುಳು ತಾ ಮಾಡಿಸಿ ಫಲಗಳುಣಿಸುವ ಪ್ರೌಢರಾದವರು ಇವನು ಭಜಿಸಿ ಭವಾಬ್ದಿ ದಾಟುವರು. ಆಕಾಶದಲ್ಲಿ ಮೋಡ ಇದೆ, ದಟ್ಟವಾಗಿ ಮೋಡ ಇದೆ, ನಮಗೇನು ಓಡಾಡ್ಲಿಕ್ಕೆ ತುಂಬ ಅನಾನುಕೂಲ ಆಗ್ತದೆ, ಬೆಳಕಿಲ್ಲ ಅಂತ ತಿಳ್ಕೊಡ್ರಿ. ಕೈಯಲ್ಲಿ ಒಂದು ಬೀಸಣಿಕೆ ಇಟ್ಕೊಂಡು ಆ ಮೋಡಗಳನ್ನೆಲ್ಲ ಬೀಸಿ ಸ್ವಲ್ಪ ಮೋಡ ಎಲ್ಲ ಹೋಗ್ಬಿಟ್ರೆ ಚೆನ್ನಾಗಿ ಸೂರ್ಯನ ಬೆಳಕೆಲ್ಲ ಕಡೆ ಆಗ್ತದೆ, ನಾವು ಸುಲಭವಾಗಿ ಸಂಚಾರ ಮಾಡಬಹುದು ಅಂತ ಯಾರು ಆಲೋಚನೆ ಮಾಡಿದರೆ ಅವನ ಪ್ರಯತ್ನ ಎಂದಾದರೂ ಕೈಗೂಡ್ತದೇನು? ಒಂದು ಕಲ್ಪವಾದರೂ ಕೂಡ, ಮನ್ವಂತರ ಕಲ್ಪ, ಮಹಾಕಲ್ಪ ಅಂದ್ರೆ 31,104,000 ಕೋಟಿ ವರ್ಷ ಆಯಿತು, ಅದನ್ನು ಬಿಟ್ಟುಬಿಡ್ರಿ. ಅಥವಾ 432 ಕೋಟಿ ವರ್ಷದ ದಿನಕಲ್ಪ, 864 ಕೋಟಿ ವರ್ಷದ 24 ಬ್ರಹ್ಮನ 24 ಗಂಟೆಗಳ ದಿನಕಲ್ಪ, ಅದಕ್ಕಲ್ಲ, ಈ ಒಂದು ಮನ್ವಂತರ ಕಲ್ಪ ಅಂತಿದೆ, 30 ಕೋಟಿ ವರ್ಷಗಳ ಮನ್ವಂತರ ಕಲ್ಪ. ಆ 30 ಕೋಟಿ ವರ್ಷ ಪ್ರಯತ್ನ ಪಟ್ಟರು ಏನಿಲ್ಲ ಅಂದ್ರೆ ಒಂದು 24 ಗಂಟೆ, ಮನುಷ್ಯನ 24 ಗಂಟೆ ಪ್ರಯತ್ನ ಪಟ್ಟರು ಕೂಡ ಆ ಮೋಡಗಳನ್ನು ಬೀಸಣಿಕೆಯಿಂದ ಓಡಿಸ್ತೇನೆ ಅಂತ ಪ್ರಯತ್ನ ಪಟ್ಟರೆ ಹೇಗೆ ಸಾಧ್ಯ ಆಗೋದಿಲ್ಲವೋ ಅದರಂತೆ ಪರಮಾತ್ಮನ ಅನುಗ್ರಹವಿಲ್ಲದೆ ಈ ಸಂಸಾರದ ದುಃಖವನ್ನೆಲ್ಲ ಕಳ್ಕೊಂಡು ಬಿಡ್ತೇನೆ ಅಂತ ಏನಾದ್ರು ಪ್ರಯತ್ನ ಪಟ್ಟರೆ ಅದು ಮೂರ್ಖತನ ಆಗ್ತದೆ. ಮೋಡ ಕೈ ಬೀಸಣಿಕೆಯಿಂದಲೇ ಓಡಿಸುವೆನೆಂಬುವನ ಪ್ರಯತ್ನವು, ಕೈಲಿರು ಬೀಸಣಿಕೆ, ಅದರಿಂದ ಓಡಿಸ್ತೇನೆ ಅನ್ನುವಂಥ ಒಂದು ಪ್ರಯತ್ನ. ಒಂದು ಬೀಸಣಿಕೆ ಬೀಸಿಕೊಂಡ್ರೆ ಸರಿಯಾಗಿ ನಮ್ಮ ಸೆಕೆ, ನಮ್ಮ ಬೇಸಿಗೆ ಧಗೆ ಹೋಗುವಷ್ಟು ಗಾಳಿನೂ ಬರೋದಿಲ್ಲ. ಮೋಡ ಓಡಿಸೋದು ಯಾವಾಗ? ಕಲ್ಪಾಂತಕಾದರೂ ಕೂಡುವುದೇ, ಇದು ಒಂದು ಕಲ್ಪ ಮುಗಿದರೂ ಕೂಡ ಈ ಪ್ರಯತ್ನ ಏನಾದರೂ ಆಗ್ತದ? ಇಲ್ಲ, ಆಗೋದಿಲ್ಲ. ಅದರಂತೆ ಪರಮಾತ್ಮನ ಇಚ್ಛೆಯಿಂದ ನಾವೇನು ಸಂಸಾರಕ್ಕೆ ಬಂದು ಬಿದ್ದಿದ್ದೀವಿ, ಈ ದುಃಖವನ್ನು ಹೋಗಲಾಡಿಸ್ಕೊಳ್ಬೇಕು ಅಂತಂದ್ರೆ ಪರಮಾತ್ಮನ ಅನುಗ್ರಹದಿಂದ ಆಗಬೇಕೇ ಹೊರತು ನಮ್ಮ ಯಾವ ಪ್ರಯತ್ನದಿಂದಲೂ ಕೂಡ ಈ ಯಾವ ಕೆಲಸವೂ ಕೂಡ ಆಗೋದಿಲ್ಲ. ಲಕ್ಷ್ಮೀ ವಲ್ಲಭ ಈ ಪರಮಾತ್ಮ ಏನಿದ್ದಾನಲ್ಲ, ಜೋಡು ಕರ್ಮವ ಜೀವರುಳು ತಾ ಮಾಡಿಸಿ, ಜೋಡು ಕರ್ಮ ಮಾಡಿಸ್ತಾನೆ. ಜೋಡು ಕರ್ಮ ಅಂದ್ರೆ ದ್ವಂದ್ವ ಕರ್ಮ, ಪುಣ್ಯಕರ್ಮ ಮತ್ತು ಪಾಪಕರ್ಮ ಇವೆರಡನ್ನೂ ಕೂಡ ಮಾಡಿಸ್ತಾನೆ. ಜೀವರುಳು ತಾ ಮಾಡಿಸುವ ಮತ್ತೆ ಫಲಗಳುಣಿಸುವ, ಆ ಥರದ್ದು ಏನು ಫಲ ಅವ್ರಿಗೆ ಕೊಡಬೇಕು ಆ ಫಲವನ್ನು ಕೊಡ್ತಾನೆ. ಅವನು ಮಾಡಿಸ್ತಾನೆ ಇರ್ತಾನೆ. ನಾವೇನು ಮಾಡಬೇಕು ಅಂತಂದ್ರೆ ಪ್ರೌಢರಾದವರು ಇವನ ಭಜಿಸಿ ಭವಾಬ್ದಿ ದಾಟುವರು. ಅದರೊಳಗೆ ಪ್ರೌಢರಾದವರು
ಮಾನಸಿಕವಾಗಿ ಮತ್ತು ಅಧ್ಯಾತ್ಮದ ಮಾರ್ಗದಲ್ಲಿ ಪಕ್ವರಾದವರು ಯಾರು ಇರ್ತಾರಲ್ಲ, ಅವರು ಇವನ ಭಜಿಸಿ ಈ ಪರಮಾತ್ಮನನ್ನು ಧ್ಯಾನ ಮಾಡ್ತಾರೆ, ಭವಾಬ್ದಿಯನ್ನು ದಾಟ್ತಾರೆ, ಈ ಸಂಸಾರ ಅಂತ ಸಮುದ್ರವನ್ನು ದಾಟ್ತಾರೆ. ಯಾರು ಆತನನ್ನು ಭಜಿಸೋದಿಲ್ಲ, ಏನು ಪ್ರಯತ್ನ ಮಾಡೋದಿಲ್ಲ, ಅವರು ಅಪ್ರೌಢರು, ಮೂರ್ಖರು. ಅವರಿಗೆ ಈ ಮೋಡವನ್ನು ಬೀಸಣಿಗೆಯಿಂದ ಹೇಗೆ ಓಡಿಸೋಕ್ಕೆ ಸಾಧ್ಯ ಇಲ್ವೋ ಅದರಂತೆ ಇವರಿಗೂ ಕೂಡ ಆ ಪರಮಾತ್ಮನ ಅನುಗ್ರಹವಿಲ್ಲದೆ ಈ ಸಂಸಾರದ ದುಃಖವನ್ನು ಕಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವರು ಇಲ್ಲೇ ಒದ್ದಾಡ್ತಾ ಬಿದ್ದಿರ್ತಾರೆ ಅಂತ ಅರ್ಥ. ಪ್ರೌಢರಾದವರು ಇವನ ಭಜಿಸಿ ಭವಾಬ್ದಿ ದಾಟುವರು. ಸಂಸಾರ ಸಾಗರ ಅಂತ ಬಂತಲ್ಲ, ಹಾಗಾದ್ರೆ ಆ ಸಂಸಾರ ಸಾಗರವನ್ನು ದಾಟಿಸ್ಲಿಕ್ಕೆ ಆ ಪರಮಾತ್ಮನನ್ನೇ ಮೊರೆ ಹೋಗಬೇಕು. ಅಂಬಿಗ ನಾನಿನ್ನ ನಂಬಿದೆ ಅಂತ ಆ ದೃಷ್ಟಿಯಿಂದ. ಹಾಗಾಗಿ ಸಂಸಾರ ಅನ್ನುವ ಸಾಗರವನ್ನು ದಾಟಿಸ್ಲಿಕ್ಕೆ ಇರುವಂತಹ ಒಬ್ಬ ನಾವಿಗ ಆತ. ಆ ಪರಮಾತ್ಮನೇ ಒಬ್ಬ ನಾವಿಗ. ಹಾಗಾದ್ರೆ ಪರಮಾತ್ಮನ ಏನಂತ ಉಪಾಸನೆ ಮಾಡಬೇಕು? ಅವನನ್ನ ನಾವಿಕ ಅಂತ ಉಪಾಸನೆ ಮಾಡ್ರಿ. ಸಂಸಾರವನ್ನು ದಾಟಿಸುವ ನೌಕಿಗೆ ಆತ ಚಾಲಕ, ಹಾಗಾದ್ರೂ ಉಪಾಸನೆ ಮಾಡ್ರಿ. ಅಥವಾ ಸಂಸಾರವನ್ನ ದಾಟಿಸುವಂತಹ ನೌಕೆಯೇ ಆತ. ನೌಕೆಗೆ ಮತ್ತೊಬ್ಬ ನಾವಿಕ ಬೇಕಾಗಿಲ್ಲ, ಅವನೇ ನೌಕೆ. ನೌಕೆ ಈ ನದಿಯಲ್ಲಿ ಕೆರೆಯಲ್ಲಿರುವಂಥ ನೌಕೆ ಒಂದು ಜಡ ನೌಕೆ, ತಾನಾಗಿ ಚಲಿಸಲಾರದು, ಅದಕ್ಕೊಬ್ಬ ನಾವಿಕ ಬೇಕು. ಈ ಪರಮಾತ್ಮ ಇವನೇ ಒಂದು ದೊಡ್ಡ ಹಡಗಿನಂತೆ. ಹಾಗಾಗಿ ಈ ಪರಮಾತ್ಮನನ್ನ ಸಂಸಾರವನ್ನು ದಾಟಲಿಕ್ಕೆ ಬೇಕಾಗಿರುವಂಥ ಹಡಗು ಅಂತ ಉಪಾಸನೆ ಮಾಡಿದರೆ ಅದು ಕೂಡ ನಮ್ಮನ್ನ ಸಂಸಾರದಿಂದ ದಾಟಿಸ್ತದೆ. ಅದರಲ್ಲಿ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ 2ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕ ಹೊಂದಿದೆ. ಬ್ರಹ್ಮೋರೂಪೇಣ ಪ್ರತರೇತ ವಿದ್ವಾನ್ ಸ್ರೋತಾಂಸಿ ಸರ್ವಾಣಿ ಭಯಾವಹಾನಿ. ಸ್ರೋತಸ್ ಅಂದ್ರೆ ನೀರಿನ ಹರಿವು, ಅತ್ಯಂತ ಭಯಂಕರವಾದ ನೀರಿನ ಹರಿವಿದೆ ಸಂಸಾರದ ನೀರಂತನ್ನೋದು. ಇದನ್ನ ವಿದ್ವಾನ್ ಜ್ಞಾನಿ ಆದವನು ಹೇಗೆ ದಾಟಬೇಕು ಅಂತಂದ್ರೆ, ಬ್ರಹ್ಮ ಉಡುಪೇನ, ಉಡುಪ ಅಂದ್ರೆ ದೋಣಿ, ಪರಮಾತ್ಮನೇ ಒಂದು ದೊಡ್ಡ ದೋಣಿ. ಆ ಪರಮಾತ್ಮನ ದೋಣಿಯನ್ನು ಅವಲಂಬಿಸಿಕೊಂಡು ನಾವು ಈ ಸಂಸಾರ ಸಾಗರವನ್ನು ದಾಟಬೇಕೆ ಹೊರತು, ಇಲ್ಲದೇ ಇದ್ರೆ ಈ ದೋಣಿಯನ್ನು ದಾಟೋ, ಈ ಸಮುದ್ರ, ಈ ಸಾಗರವನ್ನ, ಈ ಜಲಾಶಯವನ್ನು ದಾಟೋದೇ ಸಾಧ್ಯ ಇಲ್ಲ. ಹೀಗೆ ಪರಮಾತ್ಮ ನಾವಿಕ ಹೌದು, ಪರಮಾತ್ಮ ಈ ನೌಕೆಗೆ ನಾವಿಕ ಹೌದು, ನೌಕೆಯೂ ಹೌದು. ಅದಲ್ಲದೆ ಈ ಪರಮಾತ್ಮ ಈ ಸಂಸಾರ ಸಾಗರಕ್ಕೆ ಸ್ವಯಂ ಸೇತು, ತಾನೇ ಸಂಸಾರ ಸಾಗರಕ್ಕೆ ಸೇತುವಂತೆ ಇದ್ದಾನೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ 3 ಅಥವಾ 4ನೇ ಅಧ್ಯಾಯ ಇರಬೇಕು. ಒಂದು ಮೌದ್ಗಲ್ಯ ಶ್ರುತಿ ಅಂತ ಆಚಾರ್ಯರು ಉದಾಹರಣೆ ಕೊಡ್ತಾರೆ. ಇಮಾಂ ಘೋರಾಂ ಅಶಿವಾಂ ನದೀಂ ತೀರ್ತ್ವ ಏನಂ ಸೇತುಮಾಪ್ಯ ತೇನೈವ ಮೋದತೆ ಪ್ರಮೋದತೆ ಆನಂದೀ ಭವತಿ. ಇಮಾಂ ಘೋರಾಂ ಅಶಿವಾಂ ನದೀಂ ತೀರ್ತ್ವ, ಈ ನದಿ ಇದೆಯಲ್ಲ ಸಂಸಾರದ ನದಿ, ಘೋರವಾದ ನದಿ ಇದು. ಅಶಿವ, ಕೆಟ್ಟ ಅಮಂಗಳಕರವಾದ ನದಿ. ಇಲ್ಲೇ ಇದ್ದು ಸುಖ ಪಟ್ಬಿಡ್ತೀನಿ ಅನ್ನುವಂತಿಲ್ಲ. ಇಮಾಂ ಘೋರಾಂ ಅಶಿವಾಂ ನದೀಂ ತೀರ್ತ್ವ, ಈ ನದಿಯನ್ನು ದಾಟಬೇಕು. ದಾಟಿ ಏನು ಮಾಡಬೇಕು, ಹೇಗೆ ದಾಟಬೇಕು ಅಂತಂದ್ರೆ, ಏನೊಂದು ಸೇತು ಮಾಪ್ಯ. ಆ ವೇದವಾಕ್ಯ ಎಷ್ಟು ಚೆನ್ನಾಗಿದೆ ಅಂದರೆ, ಸೇತುವೆಯನ್ನು ಯಾತಕ್ಕೆ ಕಟ್ಟಿರ್ತಾರೆ? ಆ ಸೇತುವೆಯಲ್ಲಿ ನಿಂತ್ಕೊಂಡು ಅಲ್ಲೇ ಒಂದು ಮನೆ ಕಟ್ಕೊಂಡು ರಾತ್ರಿ ಅಲ್ಲೇ ಕಾಲ ಕಳಿತೀವಿ ಅನ್ಲಿಕ್ಕಾಗಿ ಸೇತುವೆಯನ್ನು ಯಾರು ಕೊಟ್ಟಿರೋದಿಲ್ಲ. ನದಿಯನ್ನು ದಾಟಲಿಕ್ಕೆ ಸೇತುವೆಯನ್ನು ಉಪಯೋಗ ಮಾಡಿ ಆ ಕಡೆ ಬದಿಗೆ ಹೋಗಿ ಅಲ್ಲಿ ಮತ್ತೆ ನಮ್ಮ ಗಮ್ಯಸ್ಥಾನ, ನಮ್ಮ ಮನೆಯೋ ನಮ್ಮ ಮಠವೋ ಯಾವ್ದು ಒಂದಿರ್ತದೆ, ಅಲ್ಲಿ ಹೋಗಿ ಇರ್ತಿರ್ತಾರೆ ಎಲ್ಲರೂ. ಅಲ್ಲಿ ಪರಮಾತ್ಮ ಆಗಲ್ಲ, ಅವನೇ ಸೇತುವೆ. ಇಮಾಂ ಘೋರಾಂ ಅಶಿವಾಂ ನದೀಂ ತೀರ್ಥ, ಸಂಸಾರ ಸಾಗರವನ್ನು ದಾಟ್ಲಿಕ್ಕೆ ಬೇಕಾದ ಸೇತುವೆಯೂ ಅವನೇ, ಆ ದಾಟಿದ ಮೇಲೆ ಹೋಗಬೇಕಾದಂಥ ಗಮ್ಯವೂ ಅವನೇ. ಇಲ್ಲಿ ನಮ್ಮ ಮನೆ ಮಠ ನಮ್ಮ ಊರು ಅದು ಬೇರೆ, ಸೇತುವೆ ಬೇರೆ. ಸೇತುವೆ ಮೇಲೆ ಯಾರೂ ಮನೆ ಕಟ್ಟಿರೋದಿಲ್ಲ. ಆದರೆ ಪರಮಾತ್ಮನೇ ಒಂದು ಗಮ್ಯ, ಅವನನ್ನೇ ನಾವು ತಲುಪಬೇಕಾದದ್ದು. ಏನಂ ಸೇತು ಮಾಪ್ಯ, ಈ ಪರಮಾತ್ಮನನ್ನು ನಾವು ತಲುಪಬೇಕು. ತೇನೈವ ಮೋದತೆ ಪ್ರಮೋದತೆ ಆನಂದೀ ಭವತಿ, ಆ ಪರಮಾತ್ಮನಿಂದಾಗಿಯೇ ಮೋದವನ್ನು ಪಡ್ಕೋತಾನೆ, ಪ್ರಮೋದವನ್ನು ಪಡ್ಕೋತಾನೆ, ಆನಂದವನ್ನು ಪಡ್ಕೋತಾನೆ. ಮೋದ ಅಂದರೆ ವಿಷಯ ಸುಖ, ವಿಷಯ ಪದಾರ್ಥಗಳನ್ನು ಅನುಭವಿಸಿದಿಂದ ಬರಬೇಕಾದ ಸುಖ. ಪ್ರಮೋದ ಅಂತಂದರೆ ಮುಕ್ತಿಯಿಂದ ಈ ವಿಷಯ ಸುಖವನ್ನು ಬಿಟ್ಟು ಪರಮಾತ್ಮನ ಮಾರ್ಗದಲ್ಲಿ ಶ್ರವಣ ಮನನ ಇತ್ಯಾದಿಗಳನ್ನು ಮಾಡಿದಾಗ ಬರಬೇಕಾದ ಸುಖ ಏನಿದೆಯಲ್ಲ, ಅದಕ್ಕೆ ಪ್ರಮೋದ ಅಂತ ಕರೀತಾರೆ. ಮತ್ತು ಪರಮಾತ್ಮ ಅನ್ನುವಂಥ ಈ ಸೇತುವೆಯನ್ನು ನಾವು ಹಿಡ್ಕೊಂಡ್ಬಿಟ್ರೆ ನಮಗೆ ವಿಷಯ ಸುಖನೂ ಸಿಗ್ತದೆ, ಶ್ರವಣ ಮನನದಿಂದ ಸಿಗಬೇಕಾದ ಸುಖವೂ ಸಿಗ್ತದೆ, ಕೊನೆಗೆ ಆನಂದೀ ಭವತಿ, ಮೋಕ್ಷಾನಂದನೂ ಕೂಡ ಅವನಿಗೆ ದೊರೆಯುತ್ತದೆ. ಅದಕ್ಕಾಗಿ ಪರಮಾತ್ಮನ ಸೇತು, ಪರಮಾತ್ಮನ ಈ ಸಂಸಾರವನ್ನು ಸಾಗರವನ್ನು ದಾಟ್ಲಿಕ್ಕಿರುವಂಥ ನೌಕೆಗೆ ನಾವಿಕ ಅಂತ ಉಪಾಸನೆ ಮಾಡ್ರಿ, ಅವನನ್ನೇ ನೌಕೆ ಅಂತ ಬೇಕಾದ್ರೆ ಉಪಾಸನೆ ಮಾಡ್ರಿ, ಅವನನ್ನೇ ಸೇತುವೆ ಅಂತ ಆದರೂ ಕೂಡ ಉಪಾಸನೆ ಮಾಡ್ರಿ.
ನಾವು ಸೇತುರಾಮ ಸೇತುರಾಮ ಶಬ್ದ ವಿಕಾಸ ಕೇಳಿರ್ತೇವೆ. ಅಲ್ಲಿ ಸೇತುರಾಮ ಅಂದ್ರೆ ಏನು? ಸೇತುವೆಯನ್ನು ಕಟ್ಟಿದ ರಾಮ ಅಂತ ಅರ್ಥ. ಸೇತುವೆಯು ಅದನ್ನು ಕಟ್ಟಿದಂತಹ ತಂತ್ರಜ್ಞನು ಇಬ್ಬರು ಬೇರೆ ಬೇರೆ ಈ ಜಗತ್ತಿನಲ್ಲಿ, ನಮಗಿದು ಗೊತ್ತು. ಸೇತುವೆಯನ್ನು ಕಟ್ಟಿ ಆ ತಂತ್ರಜ್ಞ, ಆ ಒಬ್ಬ ಕೆಲಸಗಾರ ಏನಿರ್ತಾನಲ್ಲ ಆತ ಹೊರಟು ಹೋಗ್ಬಿಟ್ಟಿರ್ತಾನೆ, ಅವನೇ ಸೇತುವೆ ಅಲ್ಲ ಯಾವತ್ತೂ ಕೂಡ. ಅವನು ಬೇರೆ, ಆ ಸೇತುವೆ ಬೇರೆ. ಮಠ ಬೇರೆ, ಆ ಮಠವನ್ನು ಕಟ್ಟಿದಂಥ ಒಬ್ಬ ತಂತ್ರಜ್ಞ ಬೇರೆ. ಆದರೆ ಈ ಪರಮಾತ್ಮನ ವಿಷಯದಲ್ಲಿ ಸೇತುರಾಮ ಅಂತ ನಾವೇನು ಹೇಳ್ತೀವಲ್ಲ, ಅದು ಲಂಕೆಗೆ ಹೋಗ್ಲಿಕ್ಕೋಸ್ಕರ ಸೇತುವೆಯನ್ನು ಕಟ್ಟಿದ ರಾಮ, ಅದು ವಿಷಯ ಬೇರೆ. ಇವನೇ ಸೇತುವಾದ ರಾಮ. ಸಂಸಾರವನ್ನು ಸಾಗರದಿಂದ ನಮ್ಮನ್ನು ಆತ ದಾಟಿಸಬೇಕಾಗಿದೆ. ಅವನೇ ಸ್ವಯಂ ಸೇತುವೆಯನ್ನು ಕಟ್ಟಿದವನು ಅನ್ನೋ ಅರ್ಥ ತೀರ ರಾಮಾವತಾರಕ್ಕೆ ಮಾತ್ರ ಹೊಂದುವಂಥ ಅರ್ಥ. ಸೇತುರಾಮ ಅನ್ನುವ ಶಬ್ದ ಸಂಸಾರ ಸಾಗರಕ್ಕೆ ಆತ ಸೇತು ಅಂತ ಈ ಒಂದು ವೇದವಾಕ್ಯದ ಹಿನ್ನೆಲೆಯಲ್ಲಿ ನೋಡಿದರೆ ಇದು ಪರಮಾತ್ಮ ಎಲ್ಲ ಅವತಾರಗಳಿಗೂ ಕೂಡ ಹೊಂದಿಕೆ ಆಗುವಂಥ ಅರ್ಥ. ಹಾಗೆ ಪರಮಾತ್ಮನನ್ನ ಈ ನೌಕೆಯನ್ನು ಚಲಾಯಿಸುವಂಥ ನಾವಿಕ ಅವನೇ ನೌಕೆ ಅಥವಾ ಅವನೇ ಸೇತು ಅಂತ ಹೀಗೆ ಉಪಾಸನೆ ಮಾಡಿದರೆ ಅವರನ್ನು ಪ್ರೌಢರು ಅಂತ ಕರಿಬೇಕು. ಇನ್ನು ವಯಸ್ಸಾದ ಮಾತ್ರ ಪ್ರೌಢರಲ್ಲ, ವಸ್ತುತಃ ಯಾರು ಜ್ಞಾನಿಗಳಾಗಿರ್ತಾರೆ ಅವರು ಪ್ರೌಢರು. ಪ್ರೌಢರಾದವರು ಇವನನ್ನು ಭಜಿಸಿ ಭವಾಬ್ದಿದಾಡ್ತಾರೆ. ಅಪ್ರೌಢರಾದವರು ಶ್ರವಣ ಮರಣಕ್ಕೆ ಕಿವಿಗೊಡದೆ ಇಲ್ಲೇ ಬಿದ್ದಿರ್ತಾರೆ ಅಂತ ದಾಸರು ಅದನ್ನು ಸೂಚನೆ ಮಾಡ್ತಾರೆ. ಅಲ್ಲಿಗೆ ಈ ನೈವೇದ್ಯ ಪ್ರಕರಣ ಸಂಧಿಯ 11ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 918ನೇ ಪದ್ಯ ಇದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಇವತ್ತು ಈ ಮಾಘ ಪೂರ್ಣಿಮಾ ಇದನ್ನು ಭಾರತ ಹುಣ್ಣಿಮೆ ಅಂತ ಕರೀತಾರೆ. ಈ ಪಂಚಾಂಗದ ದೃಷ್ಟಿಯಿಂದ ಇದು ವ್ಯಾಸ ಪೂರ್ಣಿಮಾ, ವ್ಯಾಸ ಪೂಜಾ ಅಂತ ಕರೀತಾರೆ. ನಾವೇನಿಗೆ ಇದನ್ನೀಗ ಶ್ರವಣ ಮಾಡಿದ್ವಿ, ಅದರಲ್ಲಿ ಅವರೇ ರಚನೆ ಮಾಡಿರುವಂಥ ಬ್ರಹ್ಮಸೂತ್ರಗಳಲ್ಲಿ ಅವ್ರು ಕೊಟ್ಟಿರುವಂಥ ಬ್ರಹ್ಮಸೂತ್ರಗಳನ್ನು ನಾವು ನೋಡಿದ್ವಿ. ಭೂಮಾ ಸಂಪ್ರಸಾದಾದ ಅಧ್ಯುಪದೇಶ ಅಂತ ಆ ವ್ಯಾಸರು ರಚನೆ ಮಾಡಿದಂಥ ಬ್ರಹ್ಮಸೂತ್ರವನ್ನು ನೋಡಿದ್ವಿ. ಅವರು ರಚನೆ ಮಾಡಿದಂಥ ಭಾಗವತದ ಒಂದು ತುಣುಕು ಶ್ಲೋಕವನ್ನು ಕೂಡ ನೋಡಿದ್ವಿ. ಮತ್ತು ಆ ಬ್ರಹ್ಮಸೂತ್ರಗಳಿಗಿರುವಂಥ ಭಾಷ್ಯವನ್ನು ಕೂಡ ನಾವು ನೋಡಿದ್ವಿ. ಅವ್ರು ಕೊಟ್ಟಿರುವಂಥ ಭಾಷ್ಯದ ಕೆಲವು ವೇದವಾಕ್ಯಗಳನ್ನು ಕೂಡ ನೋಡಿದ್ವಿ. ಇದು ಮುಖ್ಯ ಪ್ರಾಣ ಅಂತರ್ಯಾಮಿಯಾಗಿರ್ತಕ್ಕಂಥ ಆ ವೇದವ್ಯಾಸ ರೂಪಿಯಾದಂಥ ಭಗವಂತನಿಗೆ ಅರ್ಪಿತ ಆಗಲಿ ಅನ್ನುವಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.